ಹಾಯ್ ಹಲೋ ನಮಸ್ಕಾರ. ಪಿ ಯು ಸಿ ಎಟ್ ಪರೀಕ್ಷೆ ಸೈನ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ನಾವು ಆಲ್ರೆಡಿ ಅಪ್ಲಿಕೇಶನ್ಸ್ ಆಫ್ ಇಂಟೆಗ್ರಲ್ಸಿನ ಒನ್ ಶಾಟ್ನ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಕಡಿಮೆ ಎಕ್ಸಸೈಸ್ ಕ್ವಶನ್ಸ್ಗಳಿತ್ತು ಅದರಲ್ಲಿ. ಸೊ ಅದನ್ನು ನೋಡಿದ್ದೀವಿ. ಅಲ್ಲಿ ನಾವು ಎಕ್ಸಸೈಸ್ ಕ್ವಶನ್ಸಲ್ಲಿ ನೋಡಿರೋದು ಸಿಂಪಲ್ ಕರ್ವ್ಸ್ ಅಲ್ವಾ. ಸೊ ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ನಾವು KCT ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಆಲ್ ರೈಟ್. ಸೊ KCT ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸಮರಿನ ನೋಡೋಣ. ಸಮರಿನ ನೋಡಿದ್ಮೇಲೆ KCT ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಸೊ ಈ KCT ಕ್ವಶನ್ಸಲ್ಲಿ ಸ್ಟೂಡೆಂಟ್ಸ್ ಅಂದರೆ ಸಿಂಗಲ್ ಕರ್ವ್ ಇರೋದಿಲ್ಲ. ಸೊ ನಾವು ಎಕ್ಸಸೈಸಲ್ಲಿ ನೋಡ್ದಂಗೆ ಬರೀ ಒಂದು ಎಲಿಪ್ಸು, ಒಂದೇ ಒಂದು ಪ್ರಾಬ್ಲಮಲ್ಲಿ ಒಂದು ಪ್ಯಾರಾಬೋಲಾ ಮತ್ತು ಒಂದು ಸ್ಟ್ರೈಟ್ ಲೈನ್ ಆ ಏರಿಯಾನ ಕಂಡುಹಿಡಿಯಕ್ಕೆ ಹೇಳಿದರು ಅಲ್ವಾ. ಸೊ ಅದೇ ರೀತಿಯ ಇನ್ನಷ್ಟು ಕ್ವಶನ್ಸ್ಗಳು ಅಂದರೆ ಕಾಂಬಿನೇಷನ್ ಆಫ್ ಕ್ವಶನ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು. ಬಟ್ ಮೈಂಡ್ ಯು, ಯಾವ ಕರ್ವ್ ಬೇಕಾದರೂ ಅಥವಾ ಯಾವ ಲೈನ್ಸ್ ಮಧ್ಯದಲ್ಲಿ ಬೇಕಾದರೂ ಪ್ರಶ್ನೆಗಳನ್ನು ಕೇಳ್ಬೋದು. ವಾಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದರೆ ದ ಪ್ರೊಸೀಜರ್. ಓಕೆ, ದ ಪ್ರೋಸೆಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಯಾವ ರೀತಿ ನಾವು ಏರಿಯಾಸ್ನ ಕಂಡುಹಿಡಿತೀವಲ್ವ, ಅದೇ ರೀತಿ ಯಾವುದೇ ಕರ್ವ್ ಕೊಟ್ಟರು ಕೂಡ ಹಾಗೆ ಮಾಡಬೇಕು. ರೈಟ್. ಸೊ ಇನ್ನೊಂದು ಪಾಯಿಂಟ್ ಹೇಳಬೇಕಂದ್ರೆ, ಜಸ್ಟ್ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಬೇಡ. ಓಕೆ, ಸೊ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. KCTಗೆ ನೀವೇನು ಮಾಡಬೇಕು ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಆನ್ಸರ್ ಬರ್ಸ್ಬೇಕು ಅದನ್ನು ಹೇಳ್ಕೊಡ್ತೀವಿ. ಬಟ್ ಈ ಇಂಟಿಗ್ರೇಷನ್ ಕ್ವೆಶನ್ಸ್ಗಳನ್ನು ನಾವು ವಿಜುವಲೈಸ್ ಮಾಡಿದಾಗ ಅಥವಾ ಆ್ಯಕ್ಚುಲಿ ಯಾವ ರೀತಿ ಇರುತ್ತೆ ಇದನ್ನು ಅಂತ ಕೂಡ ನಾವು ನೋಡೋಣ ಒಂದು ಸಾಫ್ಟ್ವೇರಿನ ಮುಖಾಂತರ. ಅದೇ ನಮ್ಮ desmos.com. ಓಕೆ, ಸೊ ನಾನು ಎಲ್ಲ ಸ್ಟೂಡೆಂಟ್ಸಿಗೆ ಈ ಡೆಸ್ಮಾಸ್ ಅನ್ನೋ ಒಂದು ವೆಬ್ಸೈಟ್ನ ಆದಷ್ಟು ಯೂಸ್ ಮಾಡಿ. ಓಕೆ, ನಿಮಗೊಂದು ಒಳ್ಳೆ ಐಡಿಯಾ ಬರುತ್ತೆ ಯಾವ ರೀತಿ ಕರ್ವ್ಗಳಿರ್ತವೆ, ಯಾಕೆ ಇದು ಇಂಟಿಗ್ರೇಟ್ ಮಾಡಿದಾಗ ಯಾಕೆ ಇಷ್ಟೇ ಬರ್ತಾ ಇದೆ ಏರಿಯಾ, ಕಾರಣ ಏನು, ಯಾಕೆ ನಾವು ಒಂದು ಏರಿಯಾನ ಇನ್ನೊಂದು ಏರಿಯಾ ಯಾಕೆ ಮೈನಸ್ ಮಾಡ್ತಾ ಇದ್ದೀವಿ, ವಾಟ್ ಈಸ್ ದ ರೀಸನ್ ಫಾರ್ ದಟ್. ಇದೆಲ್ಲ ನಾನು ನಿಮ್ಗೆ ಹೇಳ್ಕೊಟ್ರೆ ಓಕೆ ಅರ್ಥ ಆಗುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ನೋಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಎಲ್ಲ ಸ್ಟೂಡೆಂಟ್ಸಿಗೆ ನಾನು ಅದೇ ಎಂಕರೇಜ್ ಮಾಡೋದು, ಡೆಸ್ಮಾಸ್ ಯೂಸ್ ಮಾಡಿ. ತುಂಬ ಒಳ್ಳೆ ಸಾಫ್ಟ್ವೇರ್, ಹೆಲ್ಪ್ ಮಾಡುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ. ಓಕೆ, ಸೊ ಅದನ್ನು ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ಟುಡೇಸ್ ಕ್ಲಾಸ್. ಸೊ ಮೊದಲನೇದಾಗಿ ಸಮರಿ ಸ್ಟೂಡೆಂಟ್ಸ್. ಸೊ ಸಮರಿಯಲ್ಲಿ ನಾವೇನು ನೋಡೋಣ. ಸೊ ಬೇಸಿಕಲಿ ನಾವು ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ಸಲ್ಲಿ ಡೆಫಿನೈಟ್ ಇಂಟಗ್ರಲ್ಸ್ನ ಮಾತ್ರ ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಡೆಫಿನೈಟ್ ಇಂಟಗ್ರಲ್ಸ್ ಅಂದರೆ ಇಂಟಗ್ರಲ್ಸ್ ವಿತ್ ದ ಲಿಮಿಟ್ಸ್, ಅಂದರೆ A to B, 0 to 4, 0 to -2 ಆ ಥರ. ಓಕೆ, ಸೊ ಡೆಫಿನೈಟ್ ಇಂಟಗ್ರಲ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಏರಿಯಾನ ಕಂಡುಹಿಡಿಬೇಕಂದ್ರೆ, ಟು ಫೈಂಡ್ ಔಟ್ ಏರಿಯಾ, ನಾವು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂಥ ಫಾರ್ಮುಲಾ ಇಂಟಗ್ರಲ್ A to B y.dx. ಇಲ್ಲಿ y ಅಂದರೆ ಏನು, ವಾಟ್ ಇಸ್ y ಹಿಯರ್? y ಇಸ್ ನಥಿಂಗ್ ಬಟ್ ದ ಗಿವನ್ ಫಂಕ್ಷನ್ y ಇಸ್ ಈಕ್ವಲ್ ಟು f ಆಫ್ x. ಓಕೆ, ಸೊ ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಇರಬೇಕಂದ್ರೆ, ಅಂದರೆ ಒಂದು ಕರ್ವು ಮತ್ತು ಎಕ್ಸ್ ಆಕ್ಸಿಸಿನ ಮಧ್ಯದಲ್ಲಿ ಇರುವ ಏರಿಯಾನ ಕಂಡುಹಿಡಿಬೇಕಂದಾಗ ವಿ ಯೂಸ್ ದಿಸ್ ಫಾರ್ಮುಲಾ. ಕೆಲವೊಂದು ಸಿಚುವೇಶನ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ಒನ್ ಶಾಟಲ್ಲಿ ಓಕೆ ಕರ್ವು ಮತ್ತು ವೈ ಆಕ್ಸಿಸ್ ಮಧ್ಯದಲ್ಲಿ ಇರುವ ಏರಿಯಾನ ಕಂಡುಹಿಡಿರಿ ಅಂತ ಹೇಳಿದರು. ಅವಾಗ ಏನೂ ಆಗಲ್ಲ, ಸ್ಮಾಲ್ ಚೇಂಜ್ ಆಗುತ್ತೆ ಫಾರ್ಮುಲಾದಲ್ಲಿ. ಏರಿಯಾ ಇಸ್ ಈಕ್ವಲ್ ಟು ಇಂಟಗ್ರಲ್ A to B x ಇಂಟು dy. ಸೊ ಇಲ್ಲಿ ನಾವು ಯಾವಾಗ dx ತಗೋತೀವಿ, ವೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಏರಿಯಾ ಬಿಟ್ವೀನ್ ದ ಕರ್ವ್ ಆ್ಯಂಡ್ ದ ಎಕ್ಸ್ ಆಕ್ಸಿಸ್. ಓಕೆ, ಸೊ ಬೇಸಿಕಲಿ ಲಿಮಿಟ್ಸ್ ನಮಗೆ ಎಕ್ಸ್ ಆಕ್ಸಿಸ್ ಮೇಲೆ ಕೊಟ್ಟಾಗ ಅಥವಾ ಕರ್ವ್ ಮತ್ತು ಎಕ್ಸ್ ಆಕ್ಸಿಸಿನ ಮಧ್ಯದಲ್ಲಿ ನಾವು ಏರಿಯಾನ ಕಂಡುಹಿಡಿಬೇಕಂದ್ರೆ ವಿ ಯೂಸ್ dx. ಅದೇ ರೀತಿ ನಾವು ವೈ ಆಕ್ಸಿಸ್ ಮೇಲೆ ಲಿಮಿಟ್ಸ್ ಬಂದಾಗ ಅಥವಾ ವೈ ಆಕ್ಸಿಸ್ ಮತ್ತು ಕರ್ವಿನ ಮಧ್ಯದಲ್ಲಿ ಏರಿಯಾನ ಕಂಡುಹಿಡಿಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ dy ಅಷ್ಟೇ. ಓಕೆ, ಸೊ ಇಲ್ಲಿ y ಇಸ್ ಈಕ್ವಲ್ ಟು f ಆಫ್ x ಸಿಗುತ್ತೆ, ಇಲ್ಲಿ x ಏನಾಗುತ್ತೆ, x ಇಸ್ ಈಕ್ವಲ್ ಟು f ಆಫ್ y ಆಗುತ್ತೆ. ದಟ್ಸ್ ಆಲ್. ರೈಟ್. ಓಕೆ, ಸೊ ಇದನ್ನು ಹೊರತುಪಡಿಸಿ ಇನ್ನೇನು ಗೊತ್ತಿರಬೇಕು ನಮಗೆ? ಸೊ ಲಿಮಿಟ್ಸ್ನ ಕಂಡುಹಿಡಿಬೇಕು ನಾವು. ಓಕೆ, ಸೊ ಲಿಮಿಟ್ಸ್ ಕೊಟ್ಟಿರುವ ಪ್ರಶ್ನೆಗೆ ಲಿಮಿಟ್ಸ್ನ ಆರಾಮಾಗಿ ಕಂಡುಹಿಡಿಬೋದು. ಯಾಕೆ ಕಂಡುಹಿಡಿಬೇಕು ಅಂತ ಕೂಡ ಪ್ರಾಬ್ಲಮ್ಸಲ್ಲಿ ನೋಡೋಣ. ಮೊದಲನೇ ಪ್ರಾಬ್ಲಮ್ ಯಾವ ರೀತಿ ಇದೆ ಅನಿಸುತ್ತೆ. ಅದ್ರ ಜೊತೆಗೆ ಲಿಮಿಟ್ಸ್ನ ಕಂಡುಹಿಡಿಬೇಕು, ಏರಿಯಾನ ಕಂಡುಹಿಡಿಬೇಕು ಅಷ್ಟೇ. ಸೊ ಬೇಸಿಕಲಿ ಈ ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸಲ್ಲಿ ನಾವು ಏರಿಯಾ ಬಿಟ್ವೀನ್ ದ ಕರ್ವ್ಸ್ ಅಥವಾ ಏರಿಯಾ ಬಿಟ್ವೀನ್ ದ ಕರ್ವ್ ಆ್ಯಂಡ್ ದ ಎಕ್ಸ್ ಆಕ್ಸಿಸ್, ದ ಕರ್ವ್ ಆ್ಯಂಡ್ ದ ವೈ ಆಕ್ಸಿಸ್, ಇದನ್ನೇ ನಾವು ಕಂಡುಹಿಡಿತಾ ಇರೋದು. ರೈಟ್. ಓಕೆ, ಸೊ ಇದನ್ನು ಹೇಳ್ತಾ ಮೊದಲನೇ ಪ್ರಶ್ನೆಗೆ ಹೋಗೋಣ ಸ್ಟೂಡೆಂಟ್ಸ್. ಲೆಟ್ ಸ್ಟಾರ್ಟ್ ವಿತ್ ಕ್ವಶನ್ ನಂಬರ್ 1. ಈ ಪ್ರಶ್ನೆ KCT 2020 ಕೇಳಿದರು ಈ ಪ್ರಶ್ನೆನ. ಓಕೆ, ಸೊ ಪ್ರಶ್ನೆ ಏನಪ್ಪ ಕೇಳಿದ್ದಾರೆ ಅಂದರೆ, ದ ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ದ ಕರ್ವ್ y² ಇಸ್ ಈಕ್ವಲ್ ಟು 8x ಆ್ಯಂಡ್ ದ ಲೈನ್ y ಇಸ್ ಈಕ್ವಲ್ ಟು 2x ಇಸ್ ಅಂತ ಕೇಳಿದ್ದಾರೆ. ಹೌದಾ? ಎಸ್. ಸೊ ಇವಾಗ ನಮಗೆ ಎರಡು ಕರ್ವ್ಗಳಿದ್ದಾವೆ. ವಿ ಹ್ಯಾವ್ ಟೂ ಕರ್ವ್ಸ್. ರೈಟ್. ಸೊ ನಾವು ಜನರಲ್ ಆಗಿ
ಅಥವಾ ನಾವು ಡ್ರಾ ಮಾಡ್ಕೋಬೋದು ಇದನ್ನು. y ಇಸ್ ಈಕ್ವಲ್ ಟು 2x, y ಇಸ್ ಈಕ್ವಲ್ ಟು 8x ಅಂದರೆ ಯಾವ ಥರ ಕಾಣಿಸುತ್ತೆ ಇದು? ಸೊ y ಸ್ಕ್ವೇರ್ y ಆಕ್ಸಿಸ್ನ ಟಚ್ ಆಗುತ್ತೆ, ಓಪನಿಂಗ್ ಆನ್ ಪಾಸಿಟಿವ್ x ಆಕ್ಸಿಸ್, ಅಂದರೆ ಈ ರೀತಿ ಬರುತ್ತೆ. ದಿಸ್ ಇಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 8x. ಅದೇ ರೀತಿ y ಇಸ್ ಈಕ್ವಲ್ ಟು 2x ಅಂದಾಗ, ಸೊ y ಇಸ್ ಈಕ್ವಲ್ ಟು x ಹೀಗಲ್ವಾ, y ಇಸ್ ಈಕ್ವಲ್ ಟು 2x ಹೀಗೆ ಇರುತ್ತೆ ಆಲ್ಮೋಸ್ಟ್. ಓಕೆ, ದಿಸ್ ಇಸ್ y ಇಸ್ ಈಕ್ವಲ್ ಟು 2x. ಏನಕ್ಕೆ ಕಂಡುಹಿಡಿಯಬೇಕು? ಬೌಂಡೆಡ್ ಬೈ ದ ಕರ್ವ್ ದಿಸ್ ಆ್ಯಂಡ್ ದ ಲೈನ್. ಸೊ ಈ ಕರ್ವ್ ಮತ್ತು ಲೈನ್ ಇದೆ ನೋಡಿ. ಸೊ ಲೈನನ್ನು ನಾವು ವಿಲ್ ಡ್ರಾ ಇನ್ ಅನದರ್ ಕಲರ್, ಸೊ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈ ಕರ್ವ್ ಮತ್ತು ಲೈನಿನ ಮಧ್ಯದಲ್ಲಿ ಇರುವ ಏರಿಯಾನ, ಸೊ ನೋಡಿ ನಾನು ಡ್ರಾಯಿಂಗ್ ಮಾಡಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಪ್ಲಸ್ ಡು ನಾಟ್ ಇಗ್ನೋರ್ ದ್ಯಾಟ್ ಅಷ್ಟೇ. ಆ ಕರ್ವ್, ವೈಟ್ ಕಲರ್ ಕರ್ವು ಮತ್ತು ರೆಡ್ ಕಲರ್ ಲೈನಿನ ಮಧ್ಯದಲ್ಲಿರುವ ಏರಿಯಾನ ನಾವು ಕಂಡುಹಿಡಿಬೇಕು. ಹೇಗಪ್ಪ ಕಂಡುಹಿಡಿಯೋದು? ಇಂಟಿಗ್ರೇಷನಿಂದ. ಸಿಂಪಲ್. ಅದಕ್ಕೆ ಇದು ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್. ಓಕೆ, ಸೊ ಬಟ್ ಇಲ್ಲಿ ಒಂದು ಪಾಯಿಂಟ್ ನಮಗೆ ಏನು ಗೊತ್ತಾಗಬೇಕಂದ್ರೆ, ಇದು ಯಾವ ಕೋಆರ್ಡಿನೇಟು ಮತ್ತು ಇದು ಯಾವ ಕೋಆರ್ಡಿನೇಟ್, ರೈಟ್? ಸೊ ಇವೆರಡು ಕೋಆರ್ಡಿನೇಟ್ಗಳು ಗೊತ್ತಾಗ್ಬಿಟ್ರೆ, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಆನ್ ದ ಬೋರ್ಡ್. ಓಕೆ, ಆನ್ ದ ಬೋರ್ಡ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದನ್ನೇ ನಾವು ಆನ್ ದ ಗ್ರಾಫ್ ಕೂಡ ನೋಡೋಣ ಸ್ಟೂಡೆಂಟ್ಸ್. ಆಲ್ ರೈಟ್. ಸೊ ವಾಟ್ ಈಸ್ ದ ಲಾಜಿಕ್ ಹಿಯರ್ ಅಂತ ನಾನು ಹೇಳ್ತೀನಿ. ಇವಾಗ ಈ ವೈಟ್ ಕಲರ್ ಕರ್ವ್ ಇದೆ ಅಲ್ವಾ, ಆ ಕರ್ವಿನ ಕೆಳಗಡೆ ಏರಿಯಾನ ತಗೊಳ್ಳಿ. ಕರ್ವಿನ ಕೆಳಗಡೆ ಏರಿಯಾನ ತಗೊಂಡ್ರೆ ಏನಾಗುತ್ತೆ? ದಿಸ್ ಇಸ್ ದ ಏರಿಯಾ ಆಫ್ ದ ಏರಿಯಾ ಬಿಲೋ ದ ವೈಟ್ ಕರ್ವ್. ದಟ್ ಇಸ್ ದ ಏರಿಯಾ ಬಿಲೋ ದ ವೈಟ್ ಕರ್ವ್. ಓಕೆ, ಸೊ ನಮ್ಗೆ ಆ ಕರ್ವಿನ ಕೆಳಗಡೆ ಏರಿಯಾ ನಮಗೆ ಬಂದಿದೆ. ನಮ್ಗೇನು ಕಂಡುಹಿಡಿಬೇಕು? ಕರ್ವ್ ಮತ್ತು ಲೈನಿನ ಮಧ್ಯದಲ್ಲಿ ಏರಿಯಾನ ಕಂಡುಹಿಡಿಯಬೇಕು. ಸೊ ಈ ಏರಿಯಾನ ನಾವು A1 ಅಂತ ತಗೊಳ್ಳೋಣ. ವಾಟ್ ಈಸ್ A1? A1 ಇಸ್ ದ ಏರಿಯಾ ಬಿಲೋ ದ ವೈಟ್ ಕರ್ವ್ ಅಂಟಿಲ್ ಎಕ್ಸ್ ಆಕ್ಸಿಸ್ ಅಷ್ಟೇ. ಸೊ ಫುಲ್ ಕೆಳಗಡೆ ಬರೋದು ಬೇಡ, ಅಂಟಿಲ್ ಎಕ್ಸ್ ಆಕ್ಸಿಸ್. ಕ್ಲಿಯರ್? ಓಕೆ, ನೆಕ್ಸ್ಟು ನಾವೇನು ಮಾಡೋಣ ಈಗ? ವಿಲ್ ಫೈಂಡ್ ಔಟ್ ದ ಏರಿಯಾ ಬಿಲೋ ದ ಲೈನ್. ಬಿಲೋ ದ ಲೈನ್ ಅಂದರೆ ದಿಸ್ ಏರಿಯಾ ವಿಲ್ ಫೈಂಡ್ ಔಟ್. ಸೊ ದಟ್ ಇಸ್ ನಥಿಂಗ್ ಬಟ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಅಷ್ಟೇ, ಆಯಿತಾ? ಸೊ ರೈಟ್ ಆಂಗಲ್ ಟ್ರಯಾಂಗಲಿನ ಫಾರ್ಮುಲಾ ಏರಿಯಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಬೇಸಿಕಲಿ ಇದನ್ನು ಹಾಕ್ಬೋದು, ಇಫ್ ಯು ನೋ ಬೇಸ್ ಆ್ಯಂಡ್ ಹೈಟ್, ರೈಟ್? ಓಕೆ, ಅದನ್ನು ಹಾಕ್ಬೋದು. ಬಟ್ ನಾವು ವಿಲ್ ಸ್ಟಿಕ್ ಟು ಇಂಟಿಗ್ರೇಷನ್ ಸ್ಟೂಡೆಂಟ್ಸ್. ಅಥವಾ ಬೇಸ್ ಇಂಟು ಹೈಟ್ ಕೂಡ ಮಾಡ್ಬೋದು, ಬಿಕಾಸ್ KCTಯಲ್ಲಿ ದೇ ವಿಲ್ ನಾಟ್ ಸಿ ದ ಪ್ರೊಸೀಜರ್, ದೇ ಓನ್ಲಿ ಸಿ ದ ಫೈನಲ್ ಆನ್ಸರ್. ಓಕೆ, ಸೊ ಇವಾಗ ನನಗೆ ರೆಡ್ಡಿನ ಏರಿಯಾ ಬಂತು. ಸೊ -A2 ಮಾಡೋಣ. A1 -A2. A1 ಏನು? ವೈಟ್ ಕಲರ್ ಕರ್ವಿನ ಕೆಳಗಡೆ ಇರುವ ಏರಿಯಾ. A2 ಏನು? ರೆಡ್ ಕಲರ್ ಲೈನಿನ ಕೆಳಗಡೆ ಇರುವ ಏರಿಯಾ. ಈ ಏರಿಯಾದಲ್ಲಿ ಆ ರೆಡ್ ಕಲರ್ ಏರಿಯಾನ ತೆಗೆದಾಕಿದ್ರೆ ಯಾವ ಏರಿಯಾ ಉಳಿಯುತ್ತೆ ನಮಗೆ? ನಮಗೆ ಉಳಿಯುವ ಏರಿಯಾ ಈ ಏರಿಯಾ ಉಳ್ಕೊಳ್ಳುತ್ತೆ. ಕರೆಕ್ಟಾ? ಈ ಏರಿಯಾ ಉಳ್ಕೊಳ್ಳುತ್ತೆ. ಅದೇ ಏರಿಯಾನ ಕೇಳ್ತಾ ಇರೋದು ಇವರಷ್ಟೇ. ಸೊ ದಟ್ ಈಸ್ ವಾಟ್? ದಟ್ ಈಸ್ A. ಸೊ A ಇಸ್ ಈಕ್ವಲ್ ಟು A1 -A2. ಸೊ ಈ A ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಈ Aಗೆ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ದೀಸ್ ಆರ್ 4 ಆಪ್ಷನ್ಸ್. ಇದರಲ್ಲಿ ನಾವು ಒಂದು ಆಪ್ಷನ್ನ ಚೂಸ್ ಮಾಡಬೇಕು. ಓಕೆ, ಆಲ್ ರೈಟ್. ಸೊ ಹೇಗೆ ಮಾಡೋದು ಇದನ್ನು ಅಂತ ಕೂಡ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಫೈನ್. ಸೊ ದಿಸ್ ಇಸ್ ದ ಓವರ್ ಆಲ್ ಪ್ರೊಸೀಜರ್. ನಾನು ಇಷ್ಟೊತ್ತು ಏನು ಹೇಳಿದೆ, ಈ ಪ್ರಾಬ್ಲಮಲ್ಲಿ ನಾವು ಮಾಡಬೇಕಾಗಿರುವಂಥ ಕೆಲಸಗಳು ಇದು, ರೈಟ್? ಓಕೆ, ಸೊ ಇದೇ ಪ್ರಶ್ನೆನ ನಾವು ಡೆಸ್ಮೋಸಲ್ಲಿ ಕೂಡ ನೋಡೋಣ. ಓಕೆ, ಎಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ದ ಸೊಲ್ಯೂಷನ್. ಸೊ ಆ್ಯಸ್ ಅ ಸ್ಟೂಡೆಂಟ್ ಇವಾಗ ನಿಮಗೆ ಈ ಪ್ರಶ್ನೆ KCTಯಲ್ಲಿ ಬಂದರೆ ಯಾವ ರೀತಿ ಇದನ್ನು ಅಪ್ರೋಚ್ ಮಾಡಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು? ಓಕೆ, ಯು ಹ್ಯಾವ್ ಟು ಫಾಲೋ 3 ಸ್ಟೆಪ್ಸ್ ಸ್ಟೂಡೆಂಟ್ಸ್. ಸ್ಟೆಪ್ 1, ಫೈಂಡ್ ಲಿಮಿಟ್ಸ್. ಓಕೆ, ಲಿಮಿಟ್ಸ್ನ ಕಂಡುಹಿಡೀರಿ. ಸ್ಟೆಪ್ 2, ಫೈಂಡ್ ಏರಿಯಾ. ಏರಿಯಾಗಳನ್ನು ಕಂಡುಹಿಡೀರಿ. ಸ್ಟೆಪ್ 3, ಫೈನಲ್ ಆನ್ಸರ್. ಅಷ್ಟೇ. ಸೊ ಈ 3 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಯು ವಿಲ್ ಈಸಿಲಿ ಗೆಟ್ ದ ಆನ್ಸರ್. ಓಕೆ, ಎಸ್. ಸೊ ಇವಾಗ ಲಿಮಿಟ್ಸ್ನ ಫೈಂಡ್ ಮಾಡೋದು ಹೇಗಪ್ಪ? ನಾನು ಇವಾಗ ನಿಮ್ಗೆ ಆ ಡಯಾಗ್ರಾಮ್ ತೋರಿಸಿದ್ನಲ್ವಾ? 0 ಅಂದರೆ ಆರಿಜಿನಿಂದ ಎಷ್ಟು ದೂರ ಹೋಗ್ತಾ ಇದೆ ಅಂದರೆ 0ಇಂದ ಸ್ಟಾರ್ಟ್ ಆಗ್ತಾ ಇದೆ, ಆಯಿತಾ? ಕರ್ವು 0ನ ಪಾಸ್ ಆಗ್ತಾ ಇದೆ, ಆ ಲೈನ್ ಕೂಡ 0ನ ಪಾಸ್ ಆಗ್ತಾ ಇದೆ, ರೈಟ್? ಓಕೆ. ಸೊ ಈ ಕರ್ವ್ ಮತ್ತು ಲೈನು ಯಾವ ಕೋಆರ್ಡಿನೇಟಿಗೆ ಇಂಟರ್ಸೆಕ್ಟ್ ಆಗುತ್ತೆ? ಯಾಕಂದರೆ ನಾವು ಈ ಕರ್ವ್ ಮತ್ತು ಲೈನಿನ ಮಧ್ಯದಲ್ಲಿರುವ ಏರಿಯಾನ ಕಂಡುಹಿಡಬೇಕು. ಮಧ್ಯದಲ್ಲಿರುವ ಏರಿಯಾನ ಕಂಡುಹಿಡಬೇಕಂದ್ರೆ ಅದು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಂತ ಕೂಡ ನಮಗೆ ಗೊತ್ತಿರಬೇಕು. ಸೊ ಅದು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಲಿಮಿಟ್ಸಿನ ಮುಖಾಂತರ. ಲಿಮಿಟ್ಸ್ನ ಕಂಡುಹಿಡಿದ್ರೆ ಗೊತ್ತಾಗುತ್ತೆ. ಈ ಲಿಮಿಟ್ಸ್ನ ಯಾವ ರೀತಿ ಕಂಡುಹಿಡಿಯೋದು ನಾವು? ಲೆಟ್ಸ್ ಸ್ಟಾರ್ಟ್ ವಿತ್ ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ಏನಪ್ಪ ಅಂದರೆ, ವಿತ್ ರೆಸ್ಪೆಕ್ಟ್ ಟು ನಾವು ಎಕ್ಸ್ ಆಕ್ಸೆಸ್ ಮಾಡಬೇಕು ಇದನ್ನು. ಓಕೆ, ಸೊ ಡ್ರಾಯಿಂಗ್ ಈ ಕರ್ವ್ ಮತ್ತು ಲೈನ್ ನೋಡಿದಾಗ ನಿಮಗೆ ಒಂದು ರಫ್ ಇಮೇಜ್ ಬರಬೇಕು ಮೈಂಡಲ್ಲಿ. ಸೊ ಬಂದಾಗ ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ದಿಸ್ ಐ ಹ್ಯಾವ್ ಟು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್.
ಅಂದರೆ ಎಕ್ಸ್ ಆಕ್ಸಸ್ ಮೇಲಿನ ಕೋಆರ್ಡಿನೇಟ್ಸ್ನ ನಾನು ಕಂಡುಹಿಡಿಬೇಕು, ರೈಟ್? ಸೊ ಒಂದು ಕೋಆರ್ಡಿನೇಟ್ 0 ನನಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಇನ್ನೊಂದು ಕೋಆರ್ಡಿನೇಟ್ ಏನು, ಹೇಗೆ ಕಂಡುಹಿಡಿಯೋದು ನೋಡೋಣ. ಓಕೆ, ಸೊ ನಮಗೆ ಇವಾಗ ಎಕ್ಸ್ ಬೇಕು ತಾನೆ. ಸೊ ನಮಗೆ 2 ಈಕ್ವೇಷನ್ಗಳಿದ್ದಾವೆ. ಇದನ್ನು ಕರ್ವ್ 1 ಅಂತ ತೊಗೊಳ್ಳೋಣ, ಇದನ್ನು ಕರ್ವ್ 2 ಅಂತ ತೊಗೊಳ್ಳೋಣ. ದಟ್ ಇಸ್ ನಾಟ್ ಅ ಕರ್ವ್, ಇಟ್ ಇಸ್ ಅ ಲೈನ್, ನನಗೆ ಗೊತ್ತಿದೆ. ಬಟ್ ಎನಿವೇಸ್ ಸುಮ್ಮನೆ ಕರ್ವ್ 1 ಕರ್ವ್ 2 ಅಂತ ತೊಗೊಳ್ಳೋಣ, ರೈಟ್? ಓಕೆ, ಸೊ ಇಲ್ಲಿ ಕರ್ವ್ 2 ಅಲ್ಲಿ y is equal to 2x ಅಂತ ಇದೆಯಾ? ಹೌದು. ಈ y is equal to 2xನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯಾಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು? ವೆರಿ ಸಿಂಪಲ್. ಯಾಕಂದರೆ ಈ ಕರ್ವ್ ಮತ್ತು ಲೈನು ಇಂಟರ್ಸೆಕ್ಟ್ ಆಗ್ತಾ ಇದೆ. ಆ ಇಂಟರ್ಸೆಕ್ಟ್ ಆಗುವ ಪಾಯಿಂಟ್ಗಳಲ್ಲಿ ವೈ ಆಕ್ಸಸ್ ಒಂದೇ ಇರುತ್ತಾ? ಕೋಆರ್ಡಿನೇಟ್ಸ್ ಇವೆರಡು ಏನಾಗ್ತಿದೆ, ಇಂಟರ್ಸೆಕ್ಟ್ ಆಗ್ತಿದೆ. ಅದಕ್ಕೆ ಅವೆರಡರ ನಡುವೆ ಏರಿಯಾನ ನಾವು ಕಂಡುಹಿಡಿಬೇಕು. ಅವೆರಡು ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದರೆ ಅವೆರಡಕ್ಕೂ ವೈ ಕೋಆರ್ಡಿನೇಟ್ಸ್ಗಳು ಸೇಮ್ ಇರಬೇಕಾ? ಹೌದು. ಸೊ ನಾವೇನು ಮಾಡ್ತಿದ್ದೀವಿ, ವೈಗಳನ್ನು ಈಕ್ವೇಟ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿನ ವೈನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಏನಾಗುತ್ತೆ ಆವಾಗ? 2x the whole square is 2x the whole square is 8x ಅಲ್ವಾ? 2x the whole square is ಎಷ್ಟಾಗುತ್ತೆ? ಸಾರಿ 4x ಆಗುತ್ತೆ. 2x the whole square is 4x is equal to 8x. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? 2x the whole square is 2x, y ಅಂದರೆ 2x, 2x square is ಏನಾಗುತ್ತೆ ಸ್ಟೂಡೆಂಟ್ಸ್? 4x ಸ್ಕ್ವೇರ್ ಆಗುತ್ತೆ, ಹೌದಾ? ಸೊ ದಿಸ್ ವಿಲ್ ಬಿಕಮ್ 4x ಸ್ಕ್ವೇರ್, ರೈಟ್? ಓಕೆ, ಸೊ ಇವಾಗ ಏನು ಮಾಡೋಣ, 8xನ ಕಡೆ ತೊಗೊಂಡೋಗೋಣ. ಅವಾಗ ಏನಾಗುತ್ತೆ? 4x ಮೈನಸ್ 8x ಇಸ್ ಈಕ್ವಲ್ ಟು 0. 4x ಸ್ಕ್ವೇರ್ ಮೈನಸ್ 8x ಇಸ್ ಈಕ್ವಲ್ ಟು 0. ಏನನ್ನ ಕಾಮನ್ ತೆಗಿಬೋದು ನಾವು ಇದರಲ್ಲಿ? 4xನ ಕಾಮನ್ ತೆಗಿಬೋದಾ? ತೆಗೀರಿ. ಸೊ 4xನ ಕಾಮನ್ ತೆಗೆದ್ರೆ x ಮೈನಸ್ 2 ಇಸ್ ಈಕ್ವಲ್ ಟು 0, ರೈಟ್? ಓಕೆ, ಸೊ x ಇಸ್ ಈಕ್ವಲ್ ಟು 0 ಅಂದರೆ 4x ಇಸ್ ಈಕ್ವಲ್ ಟು 0ನ ಈಕ್ವೇಟ್ ಮಾಡಿದ್ರೆ x ಇಸ್ ಈಕ್ವಲ್ ಟು 0 ಬರುತ್ತೆ. ಈ ಕೋಆರ್ಡಿನೇಟ್ ಆಲ್ರೆಡಿ ನಮಗೆ ಗೊತ್ತಿತ್ತು. ಸೊ ಇನ್ನೊಂದು ಕೋಆರ್ಡಿನೇಟ್ ಏನು ಬರುತ್ತೆ? x ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ, ಹೌದಾ? ಎಸ್, ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಸೊ ನಮಗೇನಾಯ್ತು ಇವಾಗ? ವಿ ಫೌಂಡ್ ಔಟ್ ದ ಲಿಮಿಟ್ಸ್. ಸೊ ಸ್ಟೆಪ್ ನಂಬರ್ 1 ಇಸ್ ಡನ್. ಸೊ ಕರ್ವ್ ಸ್ಟಾರ್ಟ್ ಆಗ್ತಾ ಇರೋದು ಅಂದರೆ ಕರ್ವ್ ಮತ್ತು ಲೈನು ಇಂಟರ್ಸೆಕ್ಟ್ ಆಗ್ತಾ ಇರೋ ಮೊದಲನೇ ಪಾಯಿಂಟು 0, ಮತ್ತೆ ಅದು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ? ಮುಂದೆ ಹೋಗ್ತಾ 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 2ಗೆ ಇಂಟರ್ಸೆಕ್ಟ್ ಆಗುತ್ತೆ, ರೈಟ್? 2 ಹೇಗೆ? ಇವಾಗ ನಾವು ಜಸ್ಟ್ ಏನು ಮಾಡ್ತಿದ್ದೀವಿ, ಬೋರ್ಡ್ ಮೇಲೆ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ನಾನು ನಿಮ್ಮ ಗ್ರಾಫಲ್ಲೂ ತೋರಿಸ್ತೀನಿ, ಹೋಲ್ಡ್ ಆನ್. ಓಕೆ, ಇಲ್ಲಿ ಆನ್ಸರ್ ಬಂದಿದ ತಕ್ಷಣ ವಿಲ್ ಗೋ ಟು ದ ಗ್ರಾಫ್. ಓಕೆ, ಎಸ್, ಸ್ಟೆಪ್ ನಂಬರ್ 1 ಆಯಿತು. ಸ್ಟೆಪ್ ನಂಬರ್ 2 ಏನೀಗ? ಸೊ ನಾನು ಅಲ್ಲಿ ತೋರಿಸ್ದಂಗೆ ಫಿಗರಲ್ಲಿ ಕರ್ವಿನ ಕೆಳಗಡೆ ಇರುವ ಏರಿಯಾನ ಕಂಡುಹಿಡಿಬೇಕು, ಹೌದಾ? ಎಸ್. ಸೊ ಕರ್ವಿನ ಕೆಳಗಡೆ ಇರುವ ಏರಿಯಾನ ನಾವು ಕಂಡುಹಿಡಿಬೇಕಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ A1. ಸೊ ವಾಟ್ ಈಸ್ A1 ಸ್ಟೂಡೆಂಟ್ಸ್? A1 ಇಸ್ ಈಕ್ವಲ್ ಟು ಇಂಟಗ್ರಲ್ 0 to 2 y ಡಾಟ್ dx. y ಅಂದರೆ ಏನಾಗುತ್ತೆ? ಇಲ್ಲಿ y ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ y ಸ್ಕ್ವೇರ್ ಅಂದರೆ y ಅಂದರೆ ಏನಾಗುತ್ತೆ? y is equal to under root 8x. So y is equal to plus or minus 2 under root 2x. ಹೌದಾ? Let's consider plus because it is above x axis, right? So 2 under root 2x dot dx. So 2 root 2 ಆಚೆ ಹೋಗ್ಬಿಡುತ್ತೆ because it is a constant, right? root x ಒಂದು ಉಳ್ಕೊಳ್ಳುತ್ತೆ. So A1 will be equal to 2 root 2 into x to the power of 3 by 2 by 3 by 2. Okay, under the limits 0 to 2, right? Okay, so ಇವಾಗ ಈ 3 by 2ನ ಆಚೆ ತಗೊಂಡು ಇದನ್ನ ಮೇಲ್ಗಡೆ ತಗೊಂಡೋದಾಗ ನಮಗೇನು ಬರುತ್ತೆ? A1 is equal to 4 root 2 by 3 open the bracket upper limit minus lower limit. Upper limit is 2. So 2 cube ಎಷ್ಟಾಗುತ್ತೆ? 2 cube is 8. ಡಿವೈಡೆಡ್ ಬೈ 2 ಇದೆ ಅಂದರೆ ರೂಟ್ ಆಫ್ 8. ರೂಟ್ ಆಫ್ 8 ಇಸ್ 2 root 2 ಅಗೇನ್. ಸೊ ಇದು 2 root 2 ಮೈನಸ್ 0. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದಾಗ ಇದು ಬರ್ತಾ ಇದೆ. ಸೊ ವಾಟ್ ಇಸ್ ಆರ್ A1? A1 ವಿಲ್ ಬಿ ಈಕ್ವಲ್ ಟು 4 root 2 ಇಂಟು 2 root 2. 4 2s are 8. ರೂಟ್ 2 2 ಆಗುತ್ತೆ. 8 2s are 16. 16 by 3. ಸೊ 16 by 3 ಸ್ಕ್ವೇರ್ ಯೂನಿಟ್ಸ್ ಇದು ನಮ್ಮ A1 ಆಯಿತು. ಓಕೆ, 16 by 3 ಸ್ಕ್ವೇರ್ ಯೂನಿಟ್ಸ್ ಏನು? ದಿಸ್ ಇಸ್ ದ ಏರಿಯಾ ಬಿಲೋ ದ ಕರ್ವ್, ಆಯಿತಾ? ಏರಿಯಾ ಬಿಲೋ ದ ಕರ್ವ್. ಇವಾಗ ನಾವು ವಿಲ್ ಫೈಂಡ್ ಔಟ್ ದ ಏರಿಯಾ ಬಿಲೋ ದ ಲೈನ್. ಸೊ ಏರಿಯಾ ಬಿಲೋ ದ ಲೈನ್ ಇಸ್ ದ ಸೇಮ್ ಥಿಂಗ್, ಬಟ್ ಅದನ್ನು A2 ಅಂತ ಬರ್ಕೋಬೇಕು. A2 ಇಸ್ ಈಕ್ವಲ್ ಟು ಇಂಟಗ್ರಲ್ 0 to 2 y ಡಾಟ್ ಡಿ ಎಕ್ಸ್. ವೈನ ಜಾಗದಲ್ಲಿ ಏನು ಬರೀಬೇಕೀಗ ನಾವು? 2x ಅಲ್ವಾ? 2x ಡಾಟ್ ಡಿ ಎಕ್ಸ್. ಸೊ 2 ಆಚೆ ಹೋಗುತ್ತೆ ಬಿಕಾಸ್ ಇಟ್ ಇಸ್ ಅ ಕಾನ್ಸ್ಟೆಂಟ್. ಓಕೆ, ಸೊ ಆಫ್ x ಸ್ಕ್ವೇರ್ ಬೈ 2. ಸೊ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ x ಸ್ಕ್ವೇರ್ ಬೈ 2 ಬರುತ್ತೆ. 2 2 ಕ್ಯಾನ್ಸಲ್, 0 to 2. ಸೊ ಇದೇನಾಗುತ್ತೆ? A2 ಇಸ್ ಈಕ್ವಲ್ ಟು 4.
upper limit minus lower limit, A2 is equal to 4. Right? So A2 is equal to 4 is the area below the line. A1 is equal to 16 by 3 is the area below the curve. Now what is the area between the curve and the line? A1 minus A2. ಅಷ್ಟೇ. ರೈಟ್. ಸೊ A1 minus A2 ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ನಮಗೆ? ಸೊ ಇವಾಗ ನಾವು ಇಲ್ಲಿಗೆ ಮುಗಿಸಿದ್ದು ಸ್ಟೆಪ್ 2. A1 A2 ಕಂಡುಹಿಡಿದು ನೋಡಿ, ಫೈನ್ ದ ಏರಿಯಾಸ್, ದಟ್ ಇಸ್ ಆರ್ ಸ್ಟೆಪ್ 2. ನಾವು ದ ಫೈನಲ್ ಸ್ಟೆಪ್ ಇಸ್ ಫೈನಲ್ ಆನ್ಸರ್. A is equal to A1 minus A2. ಅಷ್ಟೇ. ಸೊ ವಾಟ್ ಇಸ್ A1 ಸ್ಟೂಡೆಂಟ್ಸ್? A1 is 16 by 3 and what is A2? A2 is 4. ಸೊ ಮೈನಸ್ ಮಾಡಿ 12 ಆಗುತ್ತೆ. 4 by 3. 4 by 3 ಸ್ಕ್ವೇರ್ ಯೂನಿಟ್ಸ್ ಕೊಟ್ಟಿದ್ದಾರಾ? ಎಸ್, ದಟ್ ಇಸ್ ಆರ್ ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ. ಅಷ್ಟೇ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಅಷ್ಟೇ ಸ್ಟೂಡೆಂಟ್ಸ್, ಅಷ್ಟೇ ಇರೋದು ಇದರಲ್ಲಿ, ಬೇರೆ ಏನೂ ಇಲ್ಲ. ಈ ರೀತಿ ನೀವು ಏನು ಮಾಡಬೇಕು? ಎಕ್ಸಾಮಲ್ಲಿ ಮಾಡಬೇಕು, KCET-ಅಲ್ಲಿ ಮಾಡಬೇಕು. ಓಕೆ. ಯಾಕೆ ನಾವು ಲಿಮಿಟ್ಸ್ನ ಕಂಡುಹಿಡಿಬೇಕು? ಯಾಕೆ ನಾವು ಈ ಏರಿಯಾನ ಕಂಡುಹಿಡಿಬೇಕು? ಯಾಕೆ ಅವೆರಡನ್ನ ಮೈನಸ್ ಮಾಡಬೇಕು? ಈ ಫೈನಲ್ ಆನ್ಸರ್ ಬರುತ್ತೆ, ಇದು ಕರೆಕ್ಟ್ ಅಂತ ನಮಗೆ ಹೆಂಗೆ ಗೊತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ನಾವು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರಲ್ಲ, ಮೇ ಬಿ ಗೊತ್ತಾಗ್ತಾ ಇರ್ಬೋದು. ಓಕೆ, ಕರೆಕ್ಟ್, ನಾವು ಒಪ್ಕೋತೀನಿ, ನಿಮಗೆ ಗೊತ್ತಾಗ್ತಾ ಇದೆ. ನಾನಿನ್ನ ಗ್ರಾಫ್ನ ತೋರಿಸ್ದೆ ಅಂದ್ಕೊಳ್ಳಿ, ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ನಿಮಗೆ. ನಾವು ಯಾಕೆ ಮೈನಸ್ ಮಾಡ್ತಾ ಇದ್ದೀವಿ, ಯಾಕೆ ನಾವು ಫಸ್ಟು A1ನ ಕಂಡುಹಿಡಿದ್ವಿ, ಯಾಕೆ ಆಮೇಲೆ A2ನ ಕಂಡುಹಿಡಿದ್ವಿ, ಯಾಕೆ ನಾವು ಮೈನಸ್ ಮಾಡ್ತಾ ಇದ್ದೀವಿ, ಯಾಕೆ ನಾವು ಈ ಲಿಮಿಟ್ಸ್ನ ಕಂಡುಹಿಡಿದ್ವಿ, ಈ ಲಿಮಿಟ್ಸ್ ಕರೆಕ್ಟೋ ತಪ್ಪೋ, ಆ ಏರಿಯಾ ಕರೆಕ್ಟೋ ತಪ್ಪೋ, ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಈ ಗ್ರಾಫ್ನ ನೋಡಿದರೆ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಇದು. ಓಕೆ, ಸೊ ಹೋಗಿ ಗ್ರಾಫ್ನ ನೋಡಿಕೊಂಡು ಬನ್ನಿ. ಓಕೆ ಸ್ಟೂಡೆಂಟ್ಸ್, ಈ ಕ್ವಶನಲ್ಲಿ ನೋಡಿ, ಸೊ y² is equal to 8x ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು y is equal to 2√2x ಅಂತ ತೊಗೋಬೋದು. ಅದೇ ರೀತಿ ಇದನ್ನು ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಕೆಳಗಡೆ ಬರುತ್ತೆ ನಮಗೆ, ಹೌದಾ? ಸೊ ಅದನ್ನು ಈಗ ನಾನು ಇಲ್ಲಿ ಕೆಳಗಡೆ ತೊಗೊಂಡ್ಬಿಟ್ಟು ಮೈನಸ್ ಅಂತ ಹಾಕ್ಕೊಂಡ್ರೆ ಈ ರೀತಿ ಬರುತ್ತೆ. ಓಕೆ, ಬಟ್ ನಮಗೆ ಇನ್ನೊಂದು y ಕೂಡ ಕೊಟ್ಟಿದ್ದಾರೆ. ಇನ್ನೊಂದು y ಏನು? y is equal to 2x ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಇವಾಗ ನಮ್ಗೆ ಏನು ಬೇಕು? ಈ ಗ್ರಾಫ್ ಮತ್ತು ಈ ಲೈನಿನ ಮಧ್ಯದಲ್ಲಿ ಇರುವ ಏರಿಯಾ ಬೇಕು. ಹಾಗಾದರೆ ನಮಗೆ ಕೆಳಗಡೆ ಇರೋ ಪಾರ್ಟ್ ಬೇಕಾ? ಅವಶ್ಯಕತೆ ಇಲ್ಲ. ಸೊ ಏನು ಮಾಡೋಣ, ಅದನ್ನು ನಾನು ಅದಕ್ಕೆ ತೊಗೊಂಡಿಲ್ಲ ಅದನ್ನು. ಸೊ ವಿಲ್ ಲೀವ್ ದಟ್. ಇವಾಗ ನೆಕ್ಸ್ಟು ಇದರ ಏರಿಯಾನ ಕಂಡುಹಿಡಿಯಬೇಕಲ್ವ? ಹೇಗೆ ಕಂಡುಹಿಡಿಯೋದು ಇದನ್ನು? ಇಲ್ಲಿ ನೋಡಿ, ಸೇಮ್ ಥಿಂಗ್. ಆ ಗ್ರಾಫ್ ಒನ್ ಶಾರ್ಟಲ್ಲಿ ನೋಡಿದ್ರಲ್ಲ, ಅದೇ ರೀತಿ ನೋಡಿ, ಇಲ್ಲಿ ಈ ಮಧ್ಯದಲ್ಲಿರೋ ಏರಿಯಾನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಬೇಸಿಕಲಿ ಏನು ಮಾಡ್ತಾ ಇದ್ದೀವಿ ಇಲ್ಲ ಅಂದರೆ, ಇಂಟಿಗ್ರೇಷನ್ ಅಂದರೆ ಏನು? ಇಂಟಿಗ್ರೇಷನ್ ಅಂದರೆ .0 ಇಂದ ಈ .4ವರೆಗೂ, 0 ಇಂದ ಹಿಡಿದು 4ವರೆಗೂ ನಾವೇನು ಮಾಡ್ತಾ ಇದ್ದೀವಿ? ಈ ರೆಕ್ಟ್ಯಾಂಗಲ್ ಫಾರ್ಮ್ ಆಗುತ್ತೆ ನೋಡಿ. ಇದೊಂದು ತುಂಬ ಚಿಕ್ಕ ರೆಕ್ಟ್ಯಾಂಗಲ್ ಇದು, ನಿಮ್ಮ ಕಣ್ಣಕ್ಕೆ ಪಾಯಿಂಟ್ ಥರ ಕಾಣಿಸ್ತಿರುತ್ತೆ, ಬಟ್ ವೆನ್ ಯು ಝೂಮ್ ಇನ್ ಇಟ್ ಇಸ್ ಅ ರೆಕ್ಟ್ಯಾಂಗಲ್ ಆ್ಯಕ್ಚುಲಿ. ಓಕೆ, ರೆಕ್ಟ್ಯಾಂಗಲ್ ಥರ ಫಾರ್ಮ್ ಆಗುತ್ತೆ ಶೇಪ್ ಅದು. ಸೊ ಏನು ಮಾಡಬೇಕು? ಥ್ರೂ ಔಟ್ ನಾವು ಈ ಮಧ್ಯದಲ್ಲಿರೋ ಏರಿಯಾನ ಕಂಡುಹಿಡಿಯಬೇಕಲ್ವಾ? ಸೊ 0 ಇಂದ ಹಿಡಿದು 4ವರೆಗೂ ಈ ರೆಕ್ಟ್ಯಾಂಗಲ್ ಏರಿಯಾನೆಲ್ಲ ಸಮ್ ಮಾಡಿಬಿಟ್ಟು ಈ ಏರಿಯಾನ ಕಂಡುಹಿಡಿಯಬೇಕು. ಸೊ ಕಂಡುಹಿಡಿದಾಗ ಏನು ಬರುತ್ತೆ ನಮಗೆ? ಆನ್ಸರ್ ಬರುತ್ತಲ್ವ, ದಟ್ ಇಸ್ ಆರ್ ರೈಟ್ ಆನ್ಸರ್. ಸೊ ದಿಸ್ ಇಸ್ ಬೇಸಿಕಲಿ, ಇದು ವಿಜುವಲೈಸೇಷನ್ ಅಷ್ಟೇ. ಅಂದರೆ ಈ ರೀತಿ ಕಾಣಿಸುತ್ತೆ ನಮಗೆ, ದಿಸ್ ಇಸ್ ವಾಟ್ ಈಸ್ ಆ್ಯಕ್ಚುಲಿ ಹ್ಯಾಪನಿಂಗ್ ಅಂತ. ಸೊ ನಾವು ಇಂಟಿಗ್ರೇಷನ್ ಎಲ್ಲ ಮಾಡ್ತಾ ಇರಬೇಕಂದ್ರೆ ಈ ಕರ್ವು ಮತ್ತು ಈ ಲೈನಿನ ಮಧ್ಯದಲ್ಲಿರುವ ಏರಿಯಾಗಳನ್ನೆಲ್ಲ ಸಮ್ ಮಾಡಿಬಿಟ್ಟು, ದಿಸ್ ಇಸ್ ದ ಲೋವರ್ ಲಿಮಿಟ್ 0, ದಿಸ್ ಇಸ್ ದ ಅಪ್ಪರ್ ಲಿಮಿಟ್. ಓಕೆ, ಸೊ 0 to ಎಲ್ಲಿವರೆಗೂ ಹೋಗ್ತಾ ಇದ್ದೀವಿ ನಾವು? 4ವರೆಗೂ ಹೋಗ್ತಾ ಇದ್ದೀವಿ, 0 to 4. ಯಾವೆರಡು ಗ್ರಾಫ್ಗಳ ಮಧ್ಯದಲ್ಲಿ? ಈ ಗ್ರಾಫ್ ಮತ್ತು ಈ ಗ್ರಾಫ್. ಸೊ ನಾವೇನು ಮಾಡಿದ್ವಿ ಅಲ್ಲಿ? ಫಸ್ಟು ಈ ಕರ್ವಿನ ಏರಿಯಾನ ಕಂಡಿದ್ದೀವಿ, ಅಂದರೆ ಕರ್ವ್ ಕೆಳಗಡೆ ಇರುವ ಏರಿಯಾನ. ಸೊ ಕರ್ವ್ ಕೆಳಗಡೆ ಇರೋ ಏರಿಯಾ ಅಂದರೆ ಇಷ್ಟಾಗುತ್ತೆ. ಓಕೆ, ಸೊ ಈ ಕರ್ವ್ ಕೆಳಗಡೆ ಎಷ್ಟಿದೆ ನೋಡಿ ಏರಿಯಾ. ಈ ಲೈನ್ನ ಕ್ಲೋಸ್ ಮಾಡ್ತೀನಿ ರೀ ನಿಮಗೆ. ಈ ಲೈನ್ನ ಕ್ಲೋಸ್ ಮಾಡಿದರೆ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಕರ್ವ್ ಕೆಳಗಡೆನ ಏರಿಯಾ ಅಂದರೆ ಈ ಪಾಯಿಂಟಿಂದ ಹಿಡಿದು ಈ ಕೆಳಗಡೆ ಬಂದು ಇಲ್ಲಿಂದ ಹಿಡಿದು ಇದು ಪ್ಲಸ್ ಇದು, ಅಂದರೆ ಕರ್ವ್ ಕೆಳಗಡೆನ ಏರಿಯಾನ ಕಂಡುಹಿಡಿತೀವಿ ಫಸ್ಟು. ಓಕೆ, ಅದೇ ರೀತಿ ನೆಕ್ಸ್ಟ್ ಏನು ಮಾಡ್ತೀವಿ? ಲೈನ್ನ ಕರ್ವ್ನ ಕ್ಲೋಸ್ ಮಾಡಿಬಿಟ್ಟು ಈ ಲೈನ್ ಕೆಳಗಡೆನ ಏರಿಯಾನ, ಸೊ ಈ ಲೈನ್ ಕೆಳಗಡೆನ ಏರಿಯಾ ಅಂದರೆ ಇಷ್ಟು ಬರುತ್ತೆ. ಸೊ ಇವಾಗ ಮತ್ತೆ ಅದನ್ನು ಓಪನ್ ಮಾಡಿ ಕರ್ವ್ ಕೆಳಗಡೆ ಇರುವ ಏರಿಯಾ, ಲೈನ್ ಕೆಳಗಡೆ ಇರೋ ಏರಿಯಾನ ಮೈನಸ್ ಮಾಡಿದಾಗ ನಮಗೆ ಮಧ್ಯದಲ್ಲಿರುವ ಏರಿಯಾ ಇಷ್ಟು ಸಿಗುತ್ತೆ. ಎಲ್ಲಿದೆ ಅದು? ಇದನ್ನು ಆನ್ ಮಾಡಿದ್ರೆ ಬರುತ್ತೆ ನೋಡಿ, ಮಧ್ಯದಲ್ಲಿರುವ ಏರಿಯಾ ನಮಗೆ ಈಸಿಯಾಗಿ ಸಿಗುತ್ತೆ. ಸೊ ಇದೇ ರೀತಿ ನಾವು, ಸೊ ಆ್ಯಕ್ಚುಲಿ ಇದು ಅದಕ್ಕೆ ನಾವು ಮೈನಸ್ ಮಾಡ್ತಾ ಇರೋದು. ಸೊ ಮೈನಸ್ ಮಾಡಿದಾಗ ನಮಗೆ ಈ ಏರಿಯಾ ಮಾತ್ರ ಸಿಗುತ್ತೆ ಕರೆಕ್ಟಾಗಿ. ಓಕೆ, ಆಲ್ ರೈಟ್ ಸ್ಟೂಡೆಂಟ್ಸ್, ನೋಡ್ಕೊಂಬಂದ್ರೆ ಗ್ರಾಫ್ನ ಅರ್ಥ ಆಗಿದೆ ಅನ್ಕೋತೀನಿ. ಎಸ್, ಓಕೆ. ಸೊ ನೋಡಿ, ಇಷ್ಟು ಕ್ಲಾರಿಟಿ ಸಿಕ್ಕಿದ ಮೇಲೆ ನಾವು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಅರ್ಥ ಆಯ್ತಾ ಇಲ್ವಾ ಅಂತ ಒಂದು ಸತಿ ಮೆಸೇಜಲ್ಲಿ ಮಾಡಿ, ಅಂದರೆ ಕಮೆಂಟ್ಸಲ್ಲಿ ಹಾಕಿ. ಅದೇ ರೀತಿ ನಿಮ್ಗೆ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಅವರು ಕೂಡ ಕಲೀಲಿ. ಮತ್ತು ಲೈಕ್ ಮಾಡಿ ವಿಡಿಯೋನ. ಸೊ ಈ ಥರ ನೀವು ಮಾಡಿದಾಗ ಆ್ಯಸ್ ಅ ಟೀಚರ್ ನನಗೆ ಸ್ವಲ್ಪ ಖುಷಿ ಆಗುತ್ತೆ. ಓಕೆ, ಸೊ ನಿಮ್ಮಿಂದ ನಾವೇನೂ ಕೇಳ್ತಾ ಇಲ್ಲ, ಇಷ್ಟನ್ನೇ ಮಾಡೋಕ್ಕೆ ಕೇಳ್ತಾ ಇರೋದು. ಇದನ್ನು ಮಾಡಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ.
ಇನ್ನೂ ಒಂದು ಹೇಳಬೇಕಂದ್ರೆ ನಾನು ನೀವು ಶೇರ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನಿಮ್ದೇನು ಹೋಗೋದಿಲ್ಲ. ವಿಲ್ ಗೆಟ್ ಸಮ್ ಮೋಟಿವೇಶನ್ ಆರ್ ಇನ್ಸ್ಪಿರೇಷನ್ ಅಷ್ಟೆ. ಶೇರ್ ಮಾಡಿ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಇದು ನಮ್ಮ ರಾಜ್ಯ ಕರ್ನಾಟಕ ಅಲ್ವಾ, ಇದು ಕರ್ನಾಟಕ ರಾಜ್ಯ. ನೀವೊಬ್ಬರು ಓದಿದರೆ ಓಕೆ, ವೆರಿ ಗುಡ್, ನೀವು ಚೆನ್ನಾಗಿ ಓದ್ತಾ ಇದ್ದೀರಾ, ವೆಲ್ ಡನ್. ಇದೇ ರೀತಿ ಎಲ್ಲರೂ ಓದಿದ್ರೆ, ಇದೇ ರೀತಿ ಎಲ್ಲರಿಗೂ ಅರ್ಥ ಆದರೆ ಎಷ್ಟು ಚೆನ್ನಾಗಿ ಆಗ್ಬೋದು. ನಮ್ಮ ಕಾಂಪಿಟೇಷನ್ ಇದೆ, ಹೌದು, ನೀವು ಕಷ್ಟಪಡಿ, ಬೇರೆಯವರು ಕಷ್ಟಪಡಲಿ, ಎಲ್ಲರೂ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಎಲ್ಲರೂ ಏಳಿಗೆ ಆದರೆ, ಎಲ್ಲರಿಗೂ ಒಳ್ಳೆ ಕಾಲೇಜ್ ಸಿಕ್ಕಿ ಎಲ್ಲ ಚೆನ್ನಾಗಿ ಆದರೆ, ಕರ್ನಾಟಕ ಆ್ಯಸ್ ಅ ಸ್ಟೇಟ್ ವಿಲ್ ಗ್ರೋ. ಸೊ ಯಾವಾಗ ಕರ್ನಾಟಕ ಗ್ರೋ ಆಗುತ್ತೋ ಅದ್ರ ಜೊತೆ ನಾವು ಕೂಡ ಗ್ರೋ ಆಗ್ತೀವಿ. ನಾವು ಅಂದರೆ ಬರೀ ನಾವು ನೀವು ಇಬ್ಬರೇ ಅಲ್ಲ, ಇಡೀ ಕರ್ನಾಟಕ ಗ್ರೋ ಆಗುತ್ತೆ. ಓಕೆ, ಸೊ ಇದಕ್ಕಾಗಿ ನಾವು ಈ ಪ್ರಯತ್ನ ಪಡ್ತಾ ಇದ್ದೀವಿ. ಪರೀಕ್ಷೆ ಅನ್ನೋ ಒಂದು ತಂಡ ಈ ಪ್ರಯತ್ನ ಪಡ್ತಾ ಇದೆ. ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸು ಚೆನ್ನಾಗಿ ಸ್ಕೋರ್ ಮಾಡಲಿ, ಚೆನ್ನಾಗಿ ಮುಂದೆ ಬರಲಿ, ಏಳಿಗೆ ಆಗಲಿ ಅನ್ನೋದೇ ನಮ್ಮ ಆಸೆ ಹಾಗೂ ಬಯಕೆ. ಓಕೆ, ಸೊ ಇದೇ ಕಾರಣಕ್ಕಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ಳೋದಷ್ಟೇ. ಸೊ ನೀವು ಶೇರ್ ಮಾಡೋದ್ರಿಂದ ಇನ್ನೊಬ್ಬರು ನೋಡ್ತಾರೆ ವಿಡಿಯೋನ, ಆ ವ್ಯೂ ನನಗೆ ಕೌಂಟ್ ಆಗುತ್ತೆ, ಅದರಿಂದ ನಮಗೆ ದುಡ್ಡು ಬರುತ್ತೆ. ದಟ್ ಈಸ್ ನಾಟ್ ದ ಟ್ರುತ್. ಓಕೆ, ಸೊ ಶೇರ್ ಮಾಡಿ ಅಂತ ಯಾವುದೇ ಟೀಚರ್ಸ್ ಹೇಳಿದ್ರು ಕೂಡ ದೆರ್ ಇಸ್ ಅ ರೀಸನ್ ಬಿಹೈಂಡ್ ದಟ್. ಓಕೆ, ಸೊ ಗೊತ್ತಿಲ್ಲ ನಿಮಗೆ ಏನು ಅನ್ಸುತ್ತೋ, ಯಾಕೆ ಶೇರ್ ಮಾಡ್ಬೇಕು ಅನ್ಸುತ್ತೋ ಅನ್ಸಲ್ವೋ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ದ ಆ್ಯಕ್ಚುಯಲ್ ರೀಸನ್ ಸ್ಟೂಡೆಂಟ್ಸ್. ಓಕೆ, ಅರ್ಥ ಮಾಡ್ಕೊಂಡಿದ್ರೆ ದಯವಿಟ್ಟು ಶೇರ್ ಮಾಡಿ. ಆಲ್ ರೈಟ್, ಇದನ್ನು ಹೇಳ್ತಾ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶನ್. So the area of the region bounded by the line y is equal to 2x plus 1 x-axis and the ordinates x is equal to minus 1 and x is equal to 1. Coordinates, the ordinates ಅಂದರೆ y ಆಗುತ್ತೆ, in square units is. So 2x plus 1 ಅಂತ ಕೇಳ್ತಾ ಇದ್ದಾರಲ್ವಾ. ಓಕೆ, ಸೊ ಇಲ್ಲಿ x will be equal to ಇದು 0 ಆಗಬೇಕಂದ್ರೆ -1/2 ಇದು 0 ಆಗುತ್ತೆ, ಹೌದಾ. x is equal to -1/2 ಹಾಕಿದ್ರೆ y ಏನಾಗುತ್ತೆ, 0 ಆಗುತ್ತೆ. ಬಟ್ ನಮಗೆ ಕೊಟ್ಟಿರುವ ಲಿಮಿಟ್ಸ್ ಏನು, -1 ಇಂದ 1ಗೆ. ಸೊ ಈ ಲೈನ್ ಯಾವ ಥರ ಇರುತ್ತಪ್ಪ ಅಂದರೆ, ಈ ಗ್ರಾಫ್ ಯಾವ ಥರ ಇರುತ್ತೆ ಅಂದರೆ, ದ ಗ್ರಾಫ್ ವಿಲ್ ಬಿ ಲೈಕ್ ದಿ ಸ್ಟೂಡೆಂಟ್ಸ್. ಓಕೆ, ಸೊ x ಇಸ್ ಈಕ್ವಲ್ ಟು -1/2 ಅಂದರೆ ಇದು 0, ಇದು -1/2 ಅಂದರೆ ಇಲ್ಲಿ ಬರುತ್ತೆ. ನಮಗೆ ಈ ಲೈನ್ ಯಾವ ಥರ ಕಾಣಿಸುತ್ತೆ ಅಂದರೆ ಈ ರೀತಿ ಕಾಣಿಸುತ್ತೆ ಈ ಲೈನು. ಓಕೆ, ಹೀಗೆ ಕಾಣಿಸುತ್ತೆ. ಸೊ -1 ಇರೋದಿಲ್ಲಿ, +1 ಇರೋದಿಲ್ಲಿ. ಅಂದರೆ ನಮಗೀಗ ಈ ಏರಿಯಾ ಮತ್ತು ಈ ಏರಿಯಾ, ಇವೆರಡೂ ಏರಿಯಾನ ಕ್ಯಾಲ್ಕುಲೇಟ್ ಮಾಡಿ ಈ ಎಷ್ಟು ಬರ್ತಾ ಇದೆ ಈ ಏರಿಯಾ ಅಂತ ನಾವು ಹೇಳಬೇಕು. ಓಕೆ, ಈ ಏರಿಯಾನ ನಾವು ಹೇಳಬೇಕು. ಇದು -1/2 ಹೇಗೆ ಗೊತ್ತಾಯ್ತು ನನಗೆ? ಸಿಂಪಲ್, x ಇಸ್ ಈಕ್ವಲ್ ಟು -1/2 ಆಗಿದಾಗ y 0 ಆಗುತ್ತೆ. ಅಂದರೆ ದಿಸ್ ಇಸ್ ದ ಎಕ್ಸ್ ಇಂಟರ್ಸೆಪ್ಟ್ ಅಂತ ಅರ್ಥ. ವಾಟ್ ಇಸ್ ಎಕ್ಸ್ ಇಂಟರ್ಸೆಪ್ಟ್? y ಇಸ್ 0. ಎಕ್ಸ್ ಇಂಟರ್ಸೆಪ್ಟ್ ಇಸ್ ವೆನ್ y ಇಸ್ ಈಕ್ವಲ್ ಟು 0. ಸೊ ವೆನ್ y ಇಸ್ ಈಕ್ವಲ್ ಟು 0, ವಾಟ್ ಇಸ್ x? -1/2. ಅಂದರೆ ದಿಸ್ ಲೈನ್ ಇಸ್ ಇಂಟರ್ಸೆಕ್ಟಿಂಗ್ ದ ಎಕ್ಸ್ ಆಕ್ಸಸ್ ಅಟ್ -0.5 ಅಥವಾ -1/2. ಇವಾಗ -1 to 1 ಅಂದಾಗ -1 ಇರೋದು ಇಲ್ಲಿ, 1 ಇರೋದು ಇಲ್ಲಿ, ಆಯಿತಾ. -1 ಇರೋದು ಇಲ್ಲಿ, 1 ಇರೋದು ಇಲ್ಲಿ. ಸೊ ಇದಕ್ಕಿಂತ ಈ ಎಕ್ಸಸ್ಗಿಂತ ಕೆಳಗಡೆ ಇರೋ ಏರಿಯಾನ ನಾವು ತೊಗೋಬೇಕಿಲ್ಲಿ. ಅದೇ ರೀತಿ ಈ ಎಕ್ಸಸ್ಗಿಂತ ಮೇಲ್ಗಡೆ ಏರಿಯಾನ ತೊಗೋಬೇಕು. ಎರಡು ಏರಿಯಾನ ನಾವು ಆ್ಯಡ್ ಮಾಡಿದಾಗ ನಮಗೆ ಬರುವ ಆನ್ಸರು ಇಲ್ಲಿ ಕೇಳ್ತಾ ಇದ್ದಾರೆ ಅಷ್ಟೆ. ಕ್ಲಿಯರ್? ಸೊ ಇಲ್ಲೇನಪ್ಪ ಮಾಡಬೇಕಂದ್ರೆ ನಾವು ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಈ ಸೈಡ್ ಏರಿಯಾ ಇದೆ ನೋಡಿ, ಇದನ್ನು ನಾವು A1 ಅಂತ ತಗೊಳ್ಳೋಣ. ಓಕೆ, ಮತ್ತು ಇದಾದಮೇಲೆ ಈ ಕಡೆ ಏರಿಯಾ ಇದೆ ನೋಡಿ, ಇದನ್ನು ನಾವು A2 ಅಂತ ತೊಗೊಳ್ಳೋಣ. ಬೇಸಿಕಲಿ -1 ಇಂದ -1/2 ವರೆಗೂ ನಾವು A1 ಅಂತ ತೊಗೊಳ್ಳೋಣ. ಅಂದರೆ ಈ ಟ್ರಯಾಂಗಲಿನ ಏರಿಯಾನ ಕಂಡುಹಿಡಿಬೇಕು. ಅದಾದಮೇಲೆ -1/2 ಇಂದ 1ವರೆಗೂ ಇಲ್ಲಿ ಒಂದು ಟ್ರಯಾಂಗಲ್ ಬರ್ತಾ ಇದೆ, ಈ ಏರಿಯಾನ ಕಂಡುಹಿಡಿಬೇಕು. ಇವೆರಡು ಏರಿಯಾನ ಇವಾಗ ನಾವು ಆ್ಯಡ್ ಮಾಡಬೇಕಾ, ಸಬ್ಟ್ರಾಕ್ಟ್ ಮಾಡಬೇಕಾ? ವಿ ಹ್ಯಾವ್ ಟು ಆ್ಯಡ್. ಓಕೆ, ಸೊ ಆ್ಯಡ್ ಮಾಡಿದ ಆದಮೇಲೆ ನಮಗೆ ಬರುವ ಆನ್ಸರೇ ಇಲ್ಲಿ ಆಪ್ಷನಲ್ಲಿ ನಾವು ಟಿಕ್ ಮಾಡಬೇಕು. ಒಂದು ಪಾಯಿಂಟ್ ಇನ್ನೊಂದೇನು ಗಮನಿಸಬೇಕಂದ್ರೆ, ಹಿಯರ್ ಇಟ್ ಇಸ್ ಬಿಲೋ ಎಕ್ಸ್ ಆಕ್ಸಿಸ್. ಆಬ್ವಿಯಸ್ಲಿ ಏರಿಯಾ ನೆಗೆಟಿವ್ ಬರುತ್ತೆ, ಬಟ್ ಏರಿಯಾ ಕೆನ್ ನಾಟ್ ಬಿ ನೆಗೆಟಿವ್. ಏರಿಯಾ ಇಸ್ ಅ ಕ್ವಾಂಟಿಟಿ ವಿಚ್ ಕೆನಾಟ್ ಬಿ ನೆಗೆಟಿವ್, ಹೌದಾ. ತುಂಬ ಕ್ವಾಂಟಿಟಿಗಳಿದಾವೆ ಆ ಥರ. ಹೈಟು, ಏಜು, ವೆಯ್ಟು. ನಿಮ್ಮ ಏಜ್ ಏನು, ನಿಮ್ಮ ಹೈಟ್ ಏನು, ನಿಮ್ಮ ವೆಯ್ಟ್ ಏನು ಅಂದರೆ ಅತಿ ಕಡಿಮೆ, ತೀರಾ ಮ್ಯಾಕ್ಸಿಮಮ್ ಅಂದರೆ 0 ಹೇಳ್ಬೋದು. ಏಜ್ ಇಸ್ 0 ಅಂದರೆ ನಾನು ಇನ್ನೂ ಹುಟ್ಟಿಲ್ಲ. ಹೈಟ್ ಇಸ್ 0 ಅಂದರೆ ಸೇಮ್ ಇನ್ನೂ ಹುಟ್ಟಿಲ್ಲ. ವೆಯ್ಟ್ ಇಸ್ 0 ಅಂದರೂ ಕೂಡ ಹುಟ್ಟಿಲ್ಲ. ಹೌದಲ್ವಾ. ಮೈ ಏಜ್ ಇಸ್ -10, ಮೈ ಏಜ್ ಇಸ್ -4, ಮೈ ಹೈಟ್ ಇಸ್ -3. ಇಂಪಾಸಿಬಲ್, ರೈಟ್. ಸೊ ಅದೇ ರೀತಿ ಏರಿಯಾ ಕೂಡ ಮೈನಸ್ ಆಗೋದಿಲ್ಲ. ಸೊ ಇಲ್ಲಿ ನೆಗೆಟಿವ್ ಆನ್ಸರ್ ಬಂದರೂ ಕೂಡ ವಿ ಹ್ಯಾವ್ ಟು ಟೇಕ್ ಇಟ್ ಪಾಸಿಟಿವ್. ರಿಮೆಂಬರ್ ದಿಸ್. ಅದೇ ರೀತಿ ಇಲ್ಲಿ ಪಾಸಿಟಿವ್ ಬರುತ್ತೆ, ಬಿಕಾಸ್ ಇಟ್ ಇಸ್ ಅಬವ್ ಎಕ್ಸ್ ಆಕ್ಸಿಸ್, ಹೌದಾ. ಎಸ್, ಓಕೆ. ಸೊ ದಿಸ್ ಇಸ್ ದ ಓವರ್ ಆಲ್ ಜಸ್ಟ್. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ,
ಏನಕ್ಕೆ ಕಂಡುಹಿಡಿತಾ ಇದ್ದೀವಿ, ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ ಎಲ್ಲನೂ ಸಿಂಪಲ್ ಆಗಿ ಹೇಳಿದ್ದೀನಿ. ಇದನ್ನೇ ಇವಾಗ ನಾವು ಹೋಗ್ಬಿಟ್ಟು ಸಾಲ್ವ್ ಮಾಡೋಣ ಬನ್ನಿ. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡೋಣ. ರೈಟ್, ಸೊ ಫೈಂಡಿಂಗ್ ದ ಲಿಮಿಟ್ಸ್. ಸೊ ಲಿಮಿಟ್ಸ್ ನಂಬರ್ 1. ಸೊ ಲಿಮಿಟ್ಸ್ ಏನು ಬರ್ತಾ ಇದೆ ಸ್ಟೂಡೆಂಟ್ಸ್? ಲಿಮಿಟ್ಸ್ ನಮಗೆ -1 to -1/2 ಆ್ಯಂಡ್ -1/2 to 1. ಈ -1 ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ 1 ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಯಿತಾ? ಇವೆರಡರ ಮಧ್ಯದಲ್ಲಿ ಅದು ಎಕ್ಸ್ ಆಕ್ಸಸ್ನ ಕಟ್ ಆಗ್ತಾ ಇದೆ ಎಲ್ಲಿ? -1/2 ಅಲ್ಲಿ. ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಇಂಟರ್ಸೆಪ್ಟ್. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ y ವಿಲ್ ಬಿ ಈಕ್ವಲ್ ಟು 0. ರೈಟ್, ಓಕೆ, ಇದು ಲಿಮಿಟ್ಸ್ ಆಯಿತು. ನೆಕ್ಸ್ಟ್ ಒನ್ ಏನು? ಏರಿಯಾ. ಸೊ ಏರಿಯಾನ ಕಂಡುಹಿಡಿಬೇಕಾ ನಾವು? A1 ಆ್ಯಂಡ್ A2. ಸೊ ಇದನ್ನು ನಾವು ಏನಂತ ತೊಗೊಂಡಿದ್ದೀವಿ? ವಿ ಆರ್ ಕನ್ಸಿಡರಿಂಗ್ ದಿಸ್ ಆ್ಯಸ್ A1. ಇದನ್ನು ಏನಂತ ತೊಗೊಂಡಿದ್ದೀವಿ? ವಿ ಆರ್ ಕನ್ಸಿಡರಿಂಗ್ ದಿಸ್ ಆ್ಯಸ್ A2. ದ ಥರ್ಡ್ ಸ್ಟೆಪ್ ಇಸ್ ಫೈನಲ್ ಆನ್ಸರ್. ಸೊ ಫೈನಲ್ ಆನ್ಸರ್ ಏನಾಗುತ್ತೆ ನಮಗೆ? ಸೊ ದೇರ್ ಫಾರ್ ದ ಫೈನಲ್ ಏರಿಯಾ A ಇಸ್ ಈಕ್ವಲ್ ಟು A1 ಪ್ಲಸ್ A2 ಅಷ್ಟೇ. ಓಕೆ, ಸೊ ಇಷ್ಟನ್ನು ಮಾಡಿದ್ರೆ ಇಟ್ ವಿಲ್ ಬಿ ಡನ್. ಸೊ ಈ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು. ವಿಲ್ ಸ್ಟಾರ್ಟ್ ಫ್ರಮ್ 1 by 1. ಓಕೆ, ಸೊ ಇವಾಗ ನಮಗೆ ಲಿಮಿಟ್ಸ್ ಗೊತ್ತಾಗಿದೆ, -1 to 1/2. ಓಕೆ, ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ರೈಟ್, ಅಪ್ಪರ್ ಲಿಮಿಟ್ ಯಾವಾಗಲೂ ಜಾಸ್ತಿ ಇರಬೇಕು, ಲೋವರ್ ಲಿಮಿಟ್ ಯಾವಾಗಲೂ ಕಡಿಮೆ ಇರಬೇಕು. ಸೊ ಹಾಗೆ ಮಾಡಿದಾಗ ಸೊ ಏನು ಬರುತ್ತೆ ಇಲ್ಲಿ ನಮಗೆ? A1 ವಿಲ್ ಬಿ ಈಕ್ವಲ್ ಟು -1/2 to -1. ಕರೆಕ್ಟಾ? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದಾಗ -1/2 to -1. y ಡಾಟ್ dx. ಸೊ ಇಲ್ಲಿ y ಏನಾಗುತ್ತೆ? y ಅಲ್ಲಿ ಕೊಟ್ಟಿದ್ದಾರೆ y ಇಸ್ ಈಕ್ವಲ್ ಟು 2x + 1. ಹೌದಾ? ಸೊ ಇದೇನಾಗುತ್ತೆ? 2x + 1 ಡಾಟ್ dx ಬಿಕಾಸ್ ದಿಸ್ ಇಸ್ ಕೋಆರ್ಡಿನೇಟ್ಸ್ ಆರ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಸೊ ಇವಾಗ ಇದನ್ನು ಇಂಟಿಗ್ರೇಟ್ ಮಾಡಿ ಅಷ್ಟೇ. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ? A1 ವಿಲ್ ಬಿ ಈಕ್ವಲ್ ಟು 2x² + 2 + x ಅಂಡರ್ ದ ಲಿಮಿಟ್ಸ್ -1 to -1/2. ಹೌದಾ? ಎಸ್. ಸೊ ಇವಾಗ ಏನಪ್ಪ ಮಾಡಬೇಕು? 2 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಓಕೆ, 2 ಕ್ಯಾನ್ಸಲ್ ಆಗುತ್ತೆ. ಸೊ x² + x ಉಳ್ಕೊಳ್ಳುತ್ತೆ. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿ. ಓಕೆ, ಸೊ ಅಪ್ಪರ್ ಲಿಮಿಟ್ ಹಾಕಿದಾಗ ಏನಾಗುತ್ತೆ? A1 ವಿಲ್ ಬಿ ಈಕ್ವಲ್ ಟು ಅಪ್ಪರ್ ಲಿಮಿಟ್, ಓಕೆ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಮೈನಸ್ ಲೋವರ್ ಲಿಮಿಟ್ ಅಂದರೆ -1² ಪ್ಲಸ್ ಆಫ್ -1. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸಾಲ್ವ್ ಮಾಡಿ ಇದನ್ನು. ಸೊ ಸಾಲ್ವ್ ಮಾಡಿದಾಗ ಏನಾಗುತ್ತೆ? A ಇಸ್ ಈಕ್ವಲ್ ಟು 1/4 -1/2 ಮೈನಸ್ ಆಫ್ -1² ಇಸ್ 1 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ +1 -1 0 ಹೋಯ್ತದು. ಓಕೆ, ಸೊ ಇದನ್ನು ಬರೆಯೋ ಅವಶ್ಯಕತೆನೇ ಇಲ್ಲ ನಮಗೆ. ದಿಸ್ ಇಸ್ ಗಾನ್. ರೈಟ್, ಓಕೆ. ಸೊ 1/4 -1/2 ಏನಾಗುತ್ತೆ? ಇದು ಕ್ವಾರ್ಟರಲ್ಲಿ ಹಾಫ್ ಹೋದರೆ ಮೈನಸ್ ಕ್ವಾರ್ಟರ್ ಉಳ್ಕೊಳ್ಳುತ್ತೆ. ಆಯಿತಾ? ಸೊ A1 ಇಸ್ ಈಕ್ವಲ್ ಟು -1/4 ಸ್ಕ್ವೇರ್ ಯೂನಿಟ್ಸ್. ದೇರ್ ಫಾರ್ A1 ಇಸ್ ಈಕ್ವಲ್ ಟು 1/4 ಸ್ಕ್ವೇರ್ ಯೂನಿಟ್ಸ್. ನಾನು ಹೇಳಿದ್ನಲ್ವಾ ಮೈನಸ್ ಬರುತ್ತಂತ. ಸಿ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಪಾಸಿಟಿವ್. ಬಟ್ ವೈ? ಬಿಕಾಸ್ ಏರಿಯಾ ಕೆನಾಟ್ ಬಿ ನೆಗೆಟಿವ್ ಸ್ಟೂಡೆಂಟ್ಸ್. ಆಸ್ ಸಿಂಪಲ್ ಆಸ್ ದಟ್. ರೈಟ್, ಓಕೆ. ಸೊ A1 ಬಂತು. ಸೊ ಇದೇ ರೀತಿ A2ನ ಕೂಡ ಕಂಡುಹಿಡಿಯಬೇಕು ನಾವು. A2 ಏನಾಗುತ್ತೆ ಸ್ಟೂಡೆಂಟ್ಸ್? ವಾಟ್ ಈಸ್ A2? A2 ಈಕ್ವಲ್ಸ್ ಇಂಟೆಗ್ರಲ್. ಸೊ ಮೇಲ್ಗಡೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಲ್ಲ. ಅಪ್ಪರ್ ಲಿಮಿಟಲ್ಲಿ ವಿ ಹ್ಯಾವ್ ಟು ಹ್ಯಾವ್ ದ ಬಿಗರ್ ವ್ಯಾಲ್ಯೂ ಅಂದರೆ 1. ಲೋವರ್ ಲಿಮಿಟಲ್ಲಿ -1/2. y ಡಾಟ್ dx ಅಂದರೆ 2x + 1 ಇಂಟು dx. ಸೊ ಏನಾಗುತ್ತೆ? A2 ಇಸ್ ಈಕ್ವಲ್ ಟು 2x² / 2 + x ಅಂಡರ್ ದ ಲಿಮಿಟ್ಸ್ -1/2 to 1. 2 ಕ್ಯಾನ್ಸಲ್. A2 ಇಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮೈನಸ್ ಆಫ್ -1/2 the whole square plus of -1/2. upper limit minus lower limit. Okay, so ಇದನ್ನ ಸಾಲ್ವ್ ಮಾಡಿ. See, these are all simple. ನೀವೆಲ್ಲ ಮಾಡ್ಬೋದು ಇದನ್ನ. ಬಟ್ ಎನಿವೇಸ್ 2 minus -1/2 the whole square is 1/4. 1/4 minus 1/2. 1/4 minus 1/2 is -1/4. Minus into minus is plus again. So ಇದೇನಾಗುತ್ತೆ? ಪ್ಲಸ್ 1/4 ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಏನಾಗುತ್ತೆ? 9/4. ಸೊ 9/4 ಇಲ್ಲಿ ಏನು ಬಂತು ನಮಗೆ? 1/4. A2 9/4 ಬರ್ತಾ ಇದೆ. A1 ಏನು ಬರ್ತಾ ಇದೆ? 1/4 ಬರ್ತಾ ಇದೆ. ಸೊ A1 ಪ್ಲಸ್ A2. ಸೊ ದಟ್ ಇಸ್ ಆರ್ ಫೈನಲ್ ಆನ್ಸರ್ ಅಲ್ವಾ? ಸಿ, A1 ಪ್ಲಸ್ A2. ಸೊ 9/4 ಪ್ಲಸ್ 1/4 ಇಸ್ ಹೌ ಮಚ್? 10/4. 10/4 ಅಂದರೆ 2 5s are 2 2s are. ಸೊ 5/2 ಸ್ಕ್ವೇರ್ ಯೂನಿಟ್ಸ್. ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ಅಷ್ಟೇ, ಸಿಂಪಲ್. ಓಕೆ, ಸೊ ಇದರ ಗ್ರಾಫ್ ಕೂಡ ನೋಡ್ಕೊಳ್ತಾ ಬನ್ನಿ. ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ನು
y is equal to 2x plus 1 ಅಂದರೆ ಈ ರೀತಿ ಬರುತ್ತೆ ಗ್ರಾಫು. ಇವಾಗ x is equal to -1 ಮತ್ತು x is equal to +1 ಅಂತ ಹೇಳಿದ್ದಾರೆ. ಅಂದರೆ ಏನಿವಾಗ ಈ x is equal to -1 ಮತ್ತು ಗ್ರಾಫಿನ ಮಧ್ಯದಲ್ಲಿ ಇರುವ ಏರಿಯಾ ಅಂದರೆ ಅದು ದಿಸ್ ಏರಿಯಾನ ಕೇಳ್ತಾ ಇದ್ದಾರೆ ಅವರು. ಈ ಏರಿಯಾ ಪ್ಲಸ್ ಇನ್ನೊಂದು 2x plus 1 ಮತ್ತು x is equal to 1 ಅಂದರೆ ಈ ಏರಿಯಾ, ಈ ಟ್ರಯಾಂಗಲ್ ನೋಡಿ, ಇಲ್ಲಿ ಒಂದು ದೊಡ್ಡ ಟ್ರಯಾಂಗಲ್, ಇಲ್ಲಿ ಒಂದು ಚಿಕ್ಕ ಟ್ರಯಾಂಗಲ್. ಇವೆರಡು ಏರಿಯಾಗಳನ್ನು ನಾವು ಕಂಡುಹಿಡಿಯಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಯಾವ ರೀತಿ ಕಂಡುಹಿಡಿಯಬೇಕು? ಸೇಮ್ ಇಂಟಿಗ್ರೇಷನ್. ಸೊ ನೋಡಿ 2x plus 1 ಅಂದರೆ ಅದು 0 ಕ್ರಾಸ್ ಆಗುತ್ತೆ ಫಸ್ಟ್ ಅಂತ ನಿಮಗೆ ಗೊತ್ತಿರಬೇಕು. ಸೊ ಆ ಪಾಯಿಂಟ್ನ ಕೂಡ ನಾನು ತೋರಿಸಿದ್ದೀನಲ್ವಾ. ಸೊ ಅದು ಗೊತ್ತಾಗಿದೆ. ಇಲ್ಲಿ ನೋಡಿ, ಇದು ಸಿಂಪಲ್ ಟ್ರಯಾಂಗಲ್ ಇದು. ಸಿ ದ ಬೇಸ್ ಇಸ್ ಎಷ್ಟು? ದಿಸ್ ಇಸ್ ದ ಬೇಸ್. ಸೊ ಬೇಸ್ನ ಯಾವ ಥರ ಕಂಡುಹಿಡಿಯೋದು? ಬೇಸ್ ವಿಲ್ ಬಿ 0.5. ಹೈಟ್ ವಿಲ್ ಬಿ ಎಷ್ಟಾಗುತ್ತೆ? ಹೈಟ್ ವಿಲ್ ಬಿ 1. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಈ ಏರಿಯಾ ಬರುತ್ತೆ. ಅದೇ ರೀತಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಿದ್ರೆ ಈ ಏರಿಯಾ ಕೂಡ ಬರುತ್ತೆ. ಸೊ ಇವೆರಡು ಏರಿಯಾಗಳನ್ನು ಕಂಡುಹಿಡಿದ್ಬಿಟ್ರೆ ವಿಲ್ ಗೆಟ್ ದ ಏನು ಸಿಗುತ್ತೆ? ನಮಗೆ ಏರಿಯಾ ಸಿಗುತ್ತೆ. ಬಟ್ ಇಂಟಿಗ್ರೇಷನಿಂದ ಸೊ ಈ ಫಂಕ್ಷನ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸಿದ್ದೀನಿ. ಯಾವ ರೀತಿ ನಾವು ಇಂಟಿಗ್ರೇಟ್ ಮಾಡಿ ಆನ್ಸರ್ ಸಿಕ್ತೋ ನಮಗೆ, ಸೊ ಯು ಕ್ಯಾನ್. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಈ ಚಿಕ್ಕ ಟ್ರಯಾಂಗಲ್ ಏರಿಯಾನ ಕಂಡುಹಿಡೀರಿ, ಅದೇ ರೀತಿ ದೊಡ್ಡ ಟ್ರಯಾಂಗಲ್ ಏರಿಯಾನ ಕಂಡುಹಿಡೀರಿ ನೀವು. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ನ ಮಾಡ್ಕೊಳ್ಳಿ ಎರಡಕ್ಕೂ. ಓಕೆ, ಇವೆರಡು ಏರಿಯಾನ ಆ್ಯಡ್ ಮಾಡಿದರೆ ನಮ್ಗೆ ಇಂಟಿಗ್ರೇಷನಿಂದ ಏನು ಆನ್ಸರ್ ಬಂತಲ್ವ ಅದೇ ಆನ್ಸರ್ ಕೂಡ ಬರುತ್ತೆ ನಮಗೆ. ಸೊ ಇಲ್ಲೂ ಕೂಡ ಅಷ್ಟೇ, ರೆಕ್ಟ್ಯಾಂಗಲ್ಲು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಹಿಡಿದು ಬಂದು ಇಲ್ಲಿ ಬಂದು ಮತ್ತು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೋಗುತ್ತೆ. ಸೊ ಇವೆರಡು ಪಾಯಿಂಟ್ಸ್ನ, ಇವೆರಡು ಏರಿಯಾನ ಕವರ್ ಮಾಡಿಬಿಟ್ಟು ಆ ಎರಡು ಏರಿಯಾನ ನಾವು ಆ್ಯಡ್ ಮಾಡಿದಾಗ ಸೊ ವಿಲ್ ಗೆಟ್ ದ ರೈಟ್ ಆನ್ಸರ್. ಸೊ ನಾವಲ್ಲಿ ಹೇಗೆ ಮಾಡಿದ್ದೀವಿ? ಇದರ ಕೆಳಗಡೆ ಇರುವ ಏರಿಯಾನ ತೊಗೊಂಡಿದ್ದೀವಿ, ಅದನ್ನೇ A1. ಇದರ ಕೆಳಗಡೆ ಏರಿಯಾನ ತೊಗೊಂಡಿದ್ದೀವಿ, ದಟ್ ಈಸ್ A2. ಸೊ A1 + A2 ಮಾಡಿದಾಗ ನಮಗೆ ವಿ ಗಾಟ್ ದ ಆನ್ಸರ್. ಸೊ ಇಲ್ಲೇ ತೋರಿಸ್ತೀನಿ ನೋಡಿ ಏರಿಯಾ 1 ಏನಾಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಚಿಕ್ಕ ಟ್ರಯಾಂಗಲಿನ ಏರಿಯಾ ಏನಾಗುತ್ತೆ? ಹಾಫ್ ಇಂಟು ಬೇಸ್ ಅಲ್ವಾ. ಬೇಸ್ ಅಂದರೆ ಏನಾಗುತ್ತೆ? -0.5 ಆಗುತ್ತೆ. ಹಾಫ್ ಇಂಟು 0.5 ಇಂಟು ಹೈಟ್ ಬಂದುಬಿಟ್ಟು 1 ಇದೆ. ಓಕೆ, ಸೊ ಹೈಟ್ ಬಂದುಬಿಟ್ಟು 1. ಸೊ 0.25 ಬರುತ್ತೆ. ಅದೇ ರೀತಿ ಈ ಬೇಸ್ ಎಷ್ಟಿದೆ ನೋಡಿ, ಈಗ ಇದು 0.5 ಇದೆ, ಈ ಕಡೆ 1 ಇದೆ, ಅಂದರೆ 1.5. ಸೊ ಹಾಫ್ ಇಂಟು 1.5 ಇಂಟು ಹೈಟ್ ಇದರದ್ದು. ಸೊ ಇದರ ಹೈಟ್ ಏನಾಗುತ್ತೆ? ಇದರ ಹೈಟ್ ಬಂದುಬಿಟ್ಟು 3 ಇದೆ. ಸೊ ಇಂಟು 3. ಸೊ 2.25. ಸೊ 2.25 + 0.25. 2.25 + 0.25 ಎಷ್ಟು ಬರುತ್ತೆ ನಮಗೆ? 2.5 ಅಂತ ಬರುತ್ತೆ. ಸೊ ನಮಗೂ ಅಲ್ಲೂ ಕೂಡ ಸೇಮ್ ಆನ್ಸರ್ ಬಂದಿರುತ್ತೆ. ಸೊ ಇದು ಏರಿಯಾನ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ. ಅರ್ಥ ಆಯ್ತಲ್ವಾ ಇವಾಗ ಗ್ರಾಫ್ನ ನೋಡಿಬಿಟ್ಟು? ಎಸ್. ಸೊ ಅದೇ ರೀತಿ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂತ ನೋಡೋಣ ಬನ್ನಿ. ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ y is equal to tan x. ಓಕೆ, ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ದ ಲೈನ್ x is equal to π/3. ಏನು ಏರಿಯಾ ಇದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಆಲ್ ರೈಟ್. ಸೊ ಸ್ಟೂಡೆಂಟ್ಸ್, ಇಷ್ಟೊತ್ತು ನೋಡಿದ್ದು ನಾವು ಐದರ್ ಲೀನಿಯರ್ ಆರ್ ಕ್ವಾಡ್ರಾಟಿಕ್ ನೋಡ್ತಾ ಇದ್ವಿ. ಸೊ ಗ್ರಾಫ್ಗಳು ನಮಗೆ ಬರ್ತಾ ಇತ್ತು. ಟ್ಯಾನ್ ಎಕ್ಸ್ ಕೂಡ ಗ್ರಾಫ್ ನಮಗೆ ಗೊತ್ತಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಕ್ಸಾಕ್ಟ್ ಪಾಯಿಂಟ್ಸ್ನ ಕಂಡುಹಿಡಿಯೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಪಾಯಿಂಟ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. π/3 1 ಪಾಯಿಂಟ್ ಅಂದರೆ ಇನ್ನೊಂದು ಪಾಯಿಂಟು 0. ಟ್ಯಾನ್ ಎಕ್ಸ್, ಎಕ್ಸ್ ಆಕ್ಸಸ್ ಆ್ಯಂಡ್ π/3, x is equal to π/3. ಸೊ 0 to π/3 is our limit. ರೈಟ್? ಓಕೆ. ಸೊ ಈಗ ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್? ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಏನಿದೆ ಗೊತ್ತಿದ್ರೆ ಗುಡ್, ಇಲ್ಲಾಂದರೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಡಾಟ್ dx. ಸೊ ಇದನ್ನು ಯಾವ ಥರ ಮಾಡಬೇಕು? ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಮಾಡಬೇಕು. ಅಂದರೆ ಇಂಟಿಗ್ರೇಷನ್ ಆಫ್ sin x by cos x dot dx. ಸೊ ವಾಟ್ ಇಸ್ t ಸ್ಟೂಡೆಂಟ್ಸ್? t is equal to cos x. ವಾಟ್ ಇಸ್ dt? dt will be -sin x dot dx. ಓಕೆ, ಸೊ ಈ -sin x ಇಲ್ಲಿ ನಮಗೆ ಪಾಸಿಟಿವ್ ಇದೆ ಅಲ್ವಾ, ಇದನ್ನ ಈ ಕಡೆ ಕಳಿಸಿ. ಸೊ -dt will be equal to sin x dot dx. ಹೌದಾ? ಎಸ್. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಏನಾಗುತ್ತೆ? -dt/t. ಕರೆಕ್ಟ್, -dt/t. ವಾಟ್ ಇಸ್ -dt/t? log t ಅಲ್ವಾ. ಸೊ -log t. ಇಲ್ಲಿವರೆಗೂ ನಾವು ಮಾಡಿದ್ದೀನಿ ಇಂಡೆಫಿನೆಟ್. ಬಟ್ ಇವಾಗ ನಮಗೆ ಲಿಮಿಟ್ಸ್ ಗೊತ್ತಿರೋದ್ರಿಂದ ದಿಸ್ ವಿಲ್ ಬಿ 0 to π/3. ರೈಟ್? ಓಕೆ. ಸೊ ವಾಟ್ ಇಸ್ ಟಿ? ಬಟ್ ಟಿ ಅಂದರೆ ಏನು? ಟಿ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್. ಸೊ ಓಕೆ, ಸೊ ಲಾಗ್ನ ನೋಡಿ, ಲಾಗ್ ಇಸ್ ನ್ಯಾಚುರಲ್ ಲಾಗ್ ಇರುತ್ತೆ ಮೇರೆ. ಸೊ ln ಅಂತ ಬರೆಯೋಣ. ln ಕಾಸ್ ಎಕ್ಸ್ ಅಂಡರ್ ದ ಲಿಮಿಟ್ 0 to π/3. ರೈಟ್? ಅಪ್ಪರ್ ಮೈನಸ್ ಲೋವರ್, -ln ಕಾಸ್ π/3 ಮೈನಸ್ ಆಫ್ ಮೈನಸ್ ಅಂದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ ಇದೇನಾಗುತ್ತೆ? ln cos of 0. ln is nothing but natural log. log LOGನೇ. ಓಕೆ, ln is natural log. ನ್ಯಾಚುರಲ್ ಲಾಗ್ ಅಂದರೆ ಇಟ್ ಹ್ಯಾಸ್ ದ ಬೇಸ್ ಇ ಅಷ್ಟೇ.
ಓಕೆ. ಸೊ ಇವಾಗ ಲಾಗ್ ಆಫ್ ಕಾಸ್ ಎಕ್ಸ್ ಲಾಗ್ ಆಫ್ ಕಾಸ್ 3 ಅದೇನಾಗುತ್ತೆ ಮೈನಸ್ ಎಲ್ ಎನ್ 1/2. ಹೌದಾ? ಕಾಸ್ ಪೈ ಬೈ 3 180/3 is 60, cos 60 is 1/2, right? So 1/2 plus log of cos x cos 0 is 1 plus log of 1. Log of 1 is just ನಮ್ಗೆ ಆಲ್ರೆಡಿ ಗೊತ್ತಿದೆ 0 ಅಂತ. ಸೊ ದಿಸ್ ಇಸ್ ಗಾನ್. ಆಯಿತಾ? ಇದು ಹೋಯ್ತು ಇದು. ಸೊ ಇದನ್ನ ಯಾವ ಥರ ಬರೀಬೋದು ಈಗ? ಎಲ್ ಎನ್ 1/2 ಹೋಲ್ ಟು ದ ಪವರ್ ಆಫ್ -1. ಹೇಗಪ್ಪ ಬರೀತಾ ಇದ್ದಾರೆ ಸರ್ ಇದನ್ನು? ಸಿಂಪಲ್ ಸ್ಟೂಡೆಂಟ್ಸ್. ಲಾಗ್ ಆಫ್ a to the power of b is equal to b into log a. ಓಕೆ. ಸೊ ಇವಾಗ ನಮಗೆ ಸಿಕ್ಕಿರೋದು ಇದು ಏನು ಸಿಕ್ಕಿದೆ? ಬಿ ಲಾಗ್ ಎ ಸಿಕ್ಕಿದೆ. ಎಲ್ಲಿ? ಇಲ್ಲಿ ನೋಡಿ, ಸಾರಿ ಇಲ್ಲಿ ನೋಡಿ, ಬಿನ ಜಾಗದಲ್ಲಿ ಏನಿದೆ? ಬಿನ ಜಾಗದಲ್ಲಿ -1 ಇದೆ. ಆಯಿತಾ? ಲಾಗಿನ ಜಾಗದಲ್ಲಿ ಲಾಗ್ ಇದೆ, ಎನ ಜಾಗದಲ್ಲಿ ಎ ಇದೆ. ಸೊ ಬಿ ಲಾಗ್ ಎನ ಯಾವ ಥರ ಬರಿಬೋದು? ಲಾಗ್ ಎ ಟು ದ ಪವರ್ ಆಫ್ ಬಿ. ಸೊ ಅದಕ್ಕೆ ಲಾಗ್ ಎ ಟು ದ ಪವರ್ ಆಫ್ ಬಿ ಅಂದರೆ -1. ಸೊ ಇದೇನಾಗುತ್ತೆ? 1/2 ಇನ್ವರ್ಸ್ ಮಾಡಿದ್ರೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್ 2. ಸೊ ದಟ್ ಇಸ್ ನಥಿಂಗ್ ಬಟ್ ln 2 ಅಷ್ಟೇ. ಸೊ ln 2 ಇಸ್ ನಥಿಂಗ್ ಬಟ್ ವಾಟ್? ಲಾಗ್ 2. ಆನ್ಸರ್ ನಮಗಿದೆ ಇಲ್ಲಿ. ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ. ಓಕೆ, ಈಗ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ 4th ಕ್ವೆಶನ್. ಈ ಕ್ವೆಶನ್ ನಾವು ಆಲ್ರೆಡಿ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಓಕೆ, ಮುಂದಿನ 4th ಕ್ವೆಶನ್ ಕೂಡ ನಾವು ಮಾಡಿದ್ದೀವಿ, 5th ಕ್ವೆಶನ್ ಕೂಡ ನಾವು ಮಾಡಿದ್ದೀವಿ. ಸೊ ಇವೆರಡು ಕ್ವೆಶನ್ಸಿನ ಆನ್ಸರ್ಸ್, ಫೈನಲ್ ಆನ್ಸರ್ನ ನಾನು ಹೇಳ್ತೀನಿ, ದಯವಿಟ್ಟು ನೀವು ಟ್ರೈ ಮಾಡಿ. ಓಕೆ, ಸಿ ಐ ಕ್ಯಾನ್ ಸಾಲ್ವ್ ದಿಸ್ ಕ್ವೆಶನ್ ಈಸಿಲಿ, ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕೆ? ವೆರಿ ಸಿಮಿಲರ್ ಕ್ವೆಶನ್ ನಾವು ಮಾಡಿದ್ದೀವಿ. ದಿಸ್ ವಾಸ್ ದ ಸೆಕೆಂಡ್ ಕ್ವೆಶನ್ ವಾಟ್ ವಿ ಸಾಲ್ವ್ಡ್. ನಾನು ಮಾಡ್ಬೋದು, ಬಟ್ ಐ ವಾಂಟ್ ಯು ಟು ಟ್ರೈ ಮಾಡಿ. ಆನ್ಸರ್ ಸಿಕ್ಕೇ ಸಿಗುತ್ತೆ, ಸಿಗಲ್ಲ ಅಂತ ಚಾನ್ಸೇ ಇಲ್ಲ. ಯಾಕಂದರೆ ಇದೇ ರೀತಿಯ ಪ್ರಶ್ನೆನ ನಾವು ಮಾಡಿದ್ದೀವಿ ಸ್ಟೂಡೆಂಟ್ಸ್. ಓಕೆ, ಜಸ್ಟ್ ಈಗ ನಂಬರ್ ಚೇಂಜ್ ಆಗಿದೆ, ವೇರಿಯಬಲ್ ಚೇಂಜ್ ಆಗಿದೆ. ಪ್ಲೀಸ್ ಟ್ರೈ ದಿಸ್ ಕ್ವೆಶನ್. ಆನ್ಸರ್ ಇದಕ್ಕೆ 10 ಸ್ಕ್ವೇರ್ ಯೂನಿಟ್ಸ್. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಕಸ್ಮಾತ್ 99.5% ನಿಮಗೆ ಆನ್ಸರ್ ಬರುತ್ತೆ. ಇನ್ನು 0.5% ಇದೆ ನೋಡಿ, ಅದು ಹೇಳೋಕ್ಕಾಗಲ್ಲ, ಪಾಸಿಬಿಲಿಟಿ ಇರ್ಬೋದು ನಿಮ್ಗೆ ಸಿಗಲ್ಲ ಅಂತ. ಅಕಸ್ಮಾತ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಆನ್ಸರು ಕಾಮೆಂಟ್ಸಲ್ಲಿ ಹೋಗ್ಬಿಟ್ಟು ಸರ್ ಐ ಡಿಡ್ ನಾಟ್ ಗೆಟ್ ದಿಸ್ ಆನ್ಸರ್ ಅಂತ ಕಮೆಂಟ್ ಮಾಡಿ. ಓಕೆ, ಈ ಆನ್ಸರ್ನ ನಾನು ನಿಮಗೆ ಕಳಿಸ್ತೀನಿ. ಹೇಗೆ ಕಳಿಸ್ತೀನಿ? ವಿಡಿಯೋ ಮುಖಾಂತರ ಕಳಿಸ್ತೀನ, ಸೊಲ್ಯೂಷನ್ ಮುಖಾಂತರ ಕಳಿಸ್ತೀನ? ನೋ ಪ್ರಾಬ್ಲಮ್. ಬಟ್ ಎನಿವೇಸ್ ಇದರ ಸೊಲ್ಯೂಷನ್ ಕೂಡ ನಮ್ಮ KCT ಡಾಕ್ಯುಮೆಂಟಲ್ಲಿ ಇದೆ, ಅಲ್ಲಿಂದ ಕೂಡ ನೀವು ರೆಫರ್ ಮಾಡ್ಬೋದು. ಬಟ್ ಟ್ರೈ ದಿಸ್ ಕ್ವೆಶನ್. ಬರೀ ಟ್ರೈ ಮಾಡೋದಲ್ಲ, ಆಲ್ಸೋ ಯೂಸ್ desmos.com. ಓಕೆ, desmos.comನ ಯೂಸ್ ಮಾಡಿ, ಅರ್ಥ ಮಾಡ್ಕೊಂಡು ಮಾಡಿ. ಸಿ ಕ್ವೆಶನ್ನ ಒಂದು ಸತಿ ಓದೋಣ. y is equal to x plus 1. ಹಿಂದಿನ ಸೆಕೆಂಡ್ ಪ್ರಶ್ನೆ ನಾವು ಏನು ಮಾಡಿದ್ವಿ? 2x plus 1 ಮಾಡಿದ್ವಿ. ಲಿಮಿಟ್ಸ್ x is equal to 3, x is equal to 5. ಹಿಂದಿನ ಪ್ರಶ್ನೆ -1 to 1. ಸೇಮ್ ಟು ಸೇಮ್ ಇಂಟಿಗ್ರೇಷನ್, ಸೇಮ್ ಟು ಸೇಮ್ ಸಬ್ಸ್ಟಿಟ್ಯೂಷನ್. ಎಕ್ಸ್ ಇಂಟರ್ಸೆಪ್ಟ್ನ ಕಂಡುಹಿಡಿಯಿರಿ ಅಷ್ಟೇ. ರೈಟ್? A1 A2 ಬರುತ್ತೆ, ಆ್ಯಡ್ ಮಾಡಿ ಮುಗಿದೋಗುತ್ತೆ. ಓಕೆ, ಸೊ ಈ ಪ್ರಶ್ನೆ 2023 ಬಂದಿದೆ. ಇದನ್ನು ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. KCT 2025 ಕೇಳಿರುವಂಥ ಪ್ರಶ್ನೆ ಇದು. The area of the region bounded by the curve y is equal to x square and line y is equal to 16 is. Okay. So y is equal to x square andre touching x axis and opening on the positive side of y axis. Y is equal to 16 andre line ಈ ಥರ ಇರುತ್ತೆ. Bounded by the curve and the line ಅಂದರೆ ಈ ಏರಿಯಾನ ನಾವು ಕಂಡುಹಿಡಿಬೇಕು. ಸೊ ಇದನ್ನು ಯಾವ ಥರ ಮಾಡಬೇಕು ಗೊತ್ತಾ? See, this is the curve y is equal to x square. This is the line y is equal to 16. Right? Okay. ಸೊ ಇವಾಗ ಸ್ಟೂಡೆಂಟ್ಸ್ ನೀವೇನು ಮಾಡಬೇಕು? ಸಿ ದ ಲಿಮಿಟ್ಸ್ ಇಸ್ ವೆರಿ ಸಿಂಪಲ್ ಇಯರ್. ಸೊ y is equal to 16 ಸಬ್ಸ್ಟಿಟ್ಯೂಟ್ ಮಾಡಿ, x square is equal to 16. ವಾಟ್ ಇಸ್ x? x is equal to plus or minus 4. ಅಂದರೆ ದಿಸ್ ವಿಲ್ ಬಿ -4, ದಿಸ್ ವಿಲ್ ಬಿ +4. ಮಧ್ಯದಲ್ಲಿ ಏನಿರುತ್ತೆ? 0. ನಾವು ಕನ್ಸಿಡರ್ ಓನ್ಲಿ ಒನ್ ಪಾರ್ಟ್, ಓನ್ಲಿ ಕನ್ಸಿಡರ್ ದಿಸ್ ಪಾರ್ಟ್ ಸ್ಟೂಡೆಂಟ್ಸ್. ಈ ಪಾರ್ಟ್ನ ಕನ್ಸಿಡರ್ ಮಾಡಿ. ಓಕೆ, ಸೊ ಹೋಲ್ಡ್ ಆನ್. ನೀವು ಎಕ್ಸ್ಪ್ಲೇನ್ ಇದನ್ನು ಕೂಡ ನೀವು ಟ್ರೈ ಮಾಡಿ. ಏನು ಮಾಡಬೇಕು ನಾನು ಹೇಳ್ತೀನಿ ನಿಮಗೆ. ಫೈಂಡ್ ಔಟ್ ದ ಏರಿಯಾ ಬಿಲೋ ದ ಕರ್ವ್. ಏರಿಯಾ ಬಿಲೋ ದ ಕರ್ವ್ ಅಂದರೆ ಎಲ್ಲಿಂದಪ್ಪ? ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 4ವರೆಗೂ ಈ ಏರಿಯಾನ ಕಂಡುಹಿಡೀರಿ ಫಸ್ಟು. ದಿಸ್ ಇಸ್ ದ ಏರಿಯಾ ಬಿಲೋ ದ ಕರ್ವ್. ಲೆಟ್ ಅಸ್ ಟೇಕ್ ದಿಸ್ ಆಸ್ A1. A1 ಅಂದರೆ ಏನು? ಇಂಟೆಗ್ರಲ್ 0 to +4 y ಅಂದರೆ x square dot dx. ಸೊ ಇಂಟಿಗ್ರೇಷನ್ ಆಫ್ x square ಈಸಿ, x cube by 3. ಸೊ ಇಂಟಿಗ್ರೇಟ್ ಮಾಡಿ A1 ಸಿಗುತ್ತೆ. ನೆಕ್ಸ್ಟ್ ಫೈನ್ ದ ಏರಿಯಾ ಬಿಲೋ ದ ಲೈನ್. ಸೊ ಬಿಲೋ ದ ಲೈನಿನ ಏರಿಯಾ ಏನಾಗುತ್ತೆ? ಸೊ ಇದು ನಮ್ಮ ಲೈನಾ? ಹೌದಾ? ಈ ಲೈನ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ರೆಕ್ಟ್ಯಾಂಗಲ್, ರೈಟ್? ಸೊ ಇದು ಲೆಂತ್ 16 ಯೂನಿಟ್ಸ್ ಇದೆ, ಈ ಲೆಂತ್ 4 ಯೂನಿಟ್ಸ್ ಇದೆ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಸಿಗುತ್ತೆ ನಿಮಗೆ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಯು ಗಾಟ್ ದಿಸ್ ಹೋಲ್ ಏರಿಯಾ. ಓಕೆ, ವೈಟ್ ಲೈನಲ್ಲಿ ಇದೆ ನೋಡಿ, ಅಷ್ಟು ಫುಲ್ ಏರಿಯಾ ಬಂತು. ದಟ್ ಈಸ್ ಅವರ್ A2.
ದಟ್ ಇಸ್ ಅವರ್ A2. ರೈಟ್? ಓಕೆ. A1 ಬಂದಿದೆ, A2 ಬಂದಿದೆ. A2 ಅಲ್ಲಿ A1ನ ತೆಗೆದುಹಾಕಿ. A2 ಅಲ್ಲಿ A1ನ ತೆಗೆದುಹಾಕಿದ್ಮೇಲೆ ಏನು ಬರುತ್ತೆ ನಿಮಗೆ? ಯು ವಿಲ್ ಗೆಟ್ ದಿಸ್ ಏರಿಯಾ. ದಿಸ್ ಇಸ್ ದ ಏರಿಯಾ ಬಿಟ್ವೀನ್ ದ ಲೈನ್ ಆ್ಯಂಡ್ ದ ಕರ್ವ್. ಈ ಏರಿಯಾನ ನೀವು ಇಂಟು 2 ಮಾಡಿ. ಇಂಟು 2 ಮಾಡಿಬಿಟ್ರೆ ಇಲ್ಲಿ ಒಂದು ಆನ್ಸರ್ ಬರುತ್ತಲ್ವಾ, ದಟ್ ಇಸ್ ಆರ್ ಫೈನಲ್ ಆನ್ಸರ್. ಯಾಕೆ ಇಂಟು 2 ಮಾಡಬೇಕು? ನಾವು ಬರೀ ಒನ್ ಸೈಡ್ ಕನ್ಸಿಡರ್ ಮಾಡಿದ್ದೀವಿ, ಹೌದಾ? ಈ ಸೈಡು ಇದೆ ತಾನೆ, ಆ್ಯಂಡ್ ದಿಸ್ ಇಸ್ ಸಿಮೆಟ್ರಿಕಲ್. ಸೊ ಅದಕ್ಕಾಗಿ ನೀವು ಇಂಟು 2ನ ಮಾಡಬೇಕು. ವೆರಿ ಕ್ಲಿಯರ್? ಓಕೆ, ಡೆಸ್ಮಾಸ್ ಯೂಸ್ ಮಾಡಿ ಸಾಲ್ವ್ ದಿಸ್ ಕ್ವಶನ್ ಸ್ಟೂಡೆಂಟ್ಸ್. ನಾವು ಫಸ್ಟ್ ಕ್ವಶನ್ ಮಾಡಿದ್ವಲ್ಲ, ಅದರ ವೆರಿ ಸಿಮಿಲರ್ ಕ್ವೆಶ್ಚನ್ ಇದು, ಬಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಹಿಯರ್. ಯಾವ ರೀತಿ ಏನನ್ನು ಸ್ಟಾರ್ಟ್ ಮಾಡಬೇಕು, ಲಿಮಿಟ್ ಸಿಕ್ಕಿದೆ, ಏರಿಯಾ ಆಲ್ರೆಡಿ ಕಂಡಿಡಿದೀವಿ ಆಲ್ಮೋಸ್ಟು. ಏರಿಯಾಗಳನ್ನು ಮೈನಸ್ ಮಾಡಿ ಇಂಟು 2 ಮಾಡೋದು ಇಂಪಾರ್ಟೆಂಟ್ ಇಲ್ಲಿ. ದಟ್ ಈಸ್ ದ ನ್ಯೂ ಥಿಂಗ್. ಯಾಕಂದರೆ ವಿ ಹ್ಯಾವ್ ಕನ್ಸಿಡರ್ಡ್ ಓನ್ಲಿ ದಿಸ್ ಮಚ್. ಇದೇ ಇಲ್ಲಿ ರಿಪೀಟ್ ಆಗ್ತಾ ಇದೆ, ರೈಟ್? ಬಿಕಾಸ್ ಇಟ್ ಇಸ್ ಸಿಮೆಟ್ರಿಕಲ್. ಇಂಟು 2 ಮಾಡಿದ್ರೆ ವಿಲ್ ಗೆಟ್ ದ ರೈಟ್ ಆನ್ಸರ್. ಸೊ ದಿಸ್ ಹಿಯರ್ ಸರಿಯಾದ ಉತ್ತರ ಆಪ್ಷನ್ ಬಿ, 256/3 ಸ್ಕ್ವೇರ್ ಯೂನಿಟ್ಸ್. ಆಲ್ ರೈಟ್? ಓಕೆ, ಸೊ ಟ್ರೈ ಮಾಡಿ. 99.5% ನಿಮ್ಗೆ ಸಿಗುತ್ತೆ, ನಂಗೆ ಗೊತ್ತಿದೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ನಾನಿರೋದು ನಿಮಗೆ ಹೆಲ್ಪ್ ಮತ್ತು ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳ್ತಾ ಇವತ್ತಿನ ಈ KCET ಕ್ಲಾಸ್ನ ನಾವಿಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಾನು ನಿಮ್ಮನ್ನ ಮುಂದಿನ ಪಾಠದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಮಲ್ಕೊಳ್ಳಿ, ಚೆನ್ನಾಗಿ ಓದಿ. ಓಕೆ, ಸೆಕೆಂಡ್ PUCನ ಆದಷ್ಟು ಚೆನ್ನಾಗಿ ಕಷ್ಟಪಟ್ಟು ಓದಿ. ನಿಮಗೆ ಒಳ್ಳೆಯದು ಫ್ಯೂಚರ್ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಟೇಕ್ ಕೇರ್ ಸ್ಟೂಡೆಂಟ್ಸ್. ಬಾಯ್ ಬಾಯ್. ಆದಷ್ಟು ಮತ್ತೆ ಬೇಗ ಸಿಗೋಣ. Thank you so much.